ವಿಧೇಯನಾಗಿ ನಡೆದುಕೊಂಡ. ಮರಣ ಪರ್ಯಂತ, ಹೌದೌದು, ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ನೋಡಿ, ಎಂತಲೇ ದೇವರು ವಿಧೇಯನಾಗುವ ಅಂದ್ರೆ ಆ ಮನುಷ್ಯನೇ ಮಾಡಲು ಸಾಧ್ಯ. ನೋಡಿ, ಹಾಗಾದ್ರೆ ದೇವರಾಗಿ ಅವರು ವಿಧೇಯರಾಗಬೇಕಾದ್ರೆ ನೀವು ನೋಡಿ ಆ ಮನುಷ್ಯತ್ವದ ಪೂರ್ಣತೆ ಎಷ್ಟಿರುತ್ತದೆ. ಓಕೆ, ವಿಧೇಯರಾಗಿದ್ದರು. ಎಷ್ಟೋ ಬಾರಿ ಸ್ವಲ್ಪ ಶುಶ್ರೂಷೆ ಎಲ್ಲ ಆಕ್ಟಿವ್ ಆಗಿ ಬರುವಾಗ, ಸ್ವಲ್ಪ ಸೇವಾ ಕಾರ್ಯಗಳಿಗೆ ಇದು ಮಾಡುವಾಗ ವಿಧೇಯತೆ ನಮ್ಗೆ ನಷ್ಟ ಆಗುವ ಫಸ್ಟ್ ಕಾರ್ಯ ಇದಾಗಿದೆ, ವಿಧೇಯತೆ. ಎಷ್ಟೋ ಬಾರಿ ಕೆಲವೊಮ್ಮೆ ನಾವೊಂದು ಪ್ರೇ ಗ್ರೂಪ್ ಅಲ್ಲಿ ಇದ್ರೆ, ಸರ್ವಿಸ್ ಟೀಮ್ ಅಲ್ಲಿ ಇದ್ರೆ, ನಾವು ಇನ್ಫಾರ್ಮ್ ಮಾಡಿ ನಾನು ಹೋಗ್ತಾ ಇದ್ದೇನೆ, ನನಗಾಗಿ ಪ್ರಾರ್ಥಿಸಿ, ಈ ರೀತಿ ನಾವು ಮುಂದೆ ಹೋಗ್ತೀವಿ. ಬರುತ್ತಾ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಾವು ಶುಶ್ರೂಷೆಯಲ್ಲೆಲ್ಲ ಮೇಲೆ ಬಂದು ಸ್ವಲ್ಪ ಜನ ಸಪೋರ್ಟ್ ಮಾಡಕ್ ನಮ್ಗಿರುವಾಗ ಏನಾಗ್ತದೆ ಕನ್ಯಾಗ ಸರ್? ಅದೆಲ್ಲ ಕಮ್ಮಿ ಆಗುತ್ತೆ ಸರ್. ಏನ್ ಹೇಳೋದು, ನಾವೇ ಹೋಗ್ಬೋದು, ಫಾದರ್ ಪರ್ಮಿಷನ್ ತಗೊಂಡಿದೀವಿ, ಹೋಗ್ಬೋದಲ್ಲ ಅನ್ನೋ ಮಟ್ಟಿಗೆ ಬರುತ್ತೆ. ನಾವೇ ಯಾಕೆ ಅವ್ರ ಹತ್ರ ಹೋಗ್ಬೇಕು, ಅವರೇ ಕೇಳಬೇಕು, ಅವರನ್ನ ಇನ್ಫಾರ್ಮ್ ಮಾಡಬೇಕು. ಇಲ್ಲದೆ ಇದ್ರೆ ಕೆಲವೊಮ್ಮೆ ಪರ್ಸನಲ್ ವಿಷಯಗಳಿಗೆ ನಾವು ಎಲ್ಲಾದ್ರೂ ಹೋದ್ರೂ ನಾವು ತಿಳಿಸಿ ಹೋಗುವ ವ್ಯಕ್ತಿಗಳು, ಏನಾಗ್ತದೆ ಮೆತ್ತಿಗೆ ಆ ವಿಧೇಯತೆ ನಮ್ಗೆ ನಷ್ಟ ಆಗ್ತದೆ. ಸೊ ಪ್ರಿಯರೇ, ಅದರಲ್ಲಿ ನಾವು ಯೇಸುಸ್ವಾಮಿ ಇದನ್ನು ನೋಡ್ಬೇಕು. ಯೇಸುಸ್ವಾಮಿ ದೇವರಾಗಿದ್ದರು, ಮಾನವರಿಗೆ 100% ಮಾನವರ ರೇಂಜಿಗೆ ಇಳಿದು ಬಂದರು. ಅವರ ಸಹನೆಗಳ ನೋವುಗಳೆಲ್ಲ ನೋಡಿ ವಿಧೇಯರಾಗಿ ಸಹಿಸಿದರು. ಅದರಲ್ಲಿ ಅವ್ರಿಗೆ ನಾನು ಯಾಕೆ ಹೇಳ್ಬೇಕು, ಆ ಒಂದು ಪಾಯಿಂಟೇ ಅವರ ಮನಸ್ಸಿನಲ್ಲಿ ಇರಲಿಲ್ಲ. ವಿಧೇಯರಾಗಿದ್ದರು ಅವರು. ಓಕೆ, ಒಂದು ಪೂರ್ಣ ಮನುಷ್ಯನ ಹಾಗೆ ಈತನ ಏನ್ ಹೇಳ್ತಾರೆ, ಸರಿ, ಅದರಲ್ಲಿ ಒಂದು ಬೇರೆ ಆಪ್ಷನ್ನೇ ಇಲ್ಲ. ವಿಧೇಯರಾಗಿದ್ರು. ಹೀಗೆ ಒಂದು ಶಿಷ್ಯನಿಗೆ ಬೇಕಾಗಿರುವ ನೋಡಿ, ದೇವರು ವಿಧೇಯರಾಗಿದ್ದು ಅಂತ ಹೇಳುವಾಗ ಮನುಷ್ಯರಾಗಿರೋ ನಾವು ಇನ್ನೆಷ್ಟು ವಿಧೇಯತ್ವವನ್ನು ನಾವು ತೋರಿಸಬೇಕು. ಓಕೆ, ಇನ್ನು ಮುಂದುವರಿಸಿ ಆ ವಚನ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸುವ ನಾತನನ್ನು, ಇತ್ತೆನ್ನು ಹೆಸರುಗಳುಳ್ಳೋತ್ತಮನು, ಹೆಸರನ್ನು ದೇವಪರಮನು. ನೋಡಿ ಪ್ರಿಯರೇ, ಈ ಕಾರ್ಯಗಳು ನಾವು ಮಾಡುವಾಗ, ಒಂದು ಶಿಷ್ಯನಾಗಿ ನಾವು ಮಾಡುವಾಗ ನಮಗೂ ಸಹ ಏನಾಗ್ತದೆ, ಪರಮೋನ್ನತ ಸ್ಥಾನಕ್ಕೆ ದೇವರು ಏರಿಸುವರು. ಸೊ ಪರಮೋನ್ನತ ಸ್ಥಾನಕ್ಕೆ ನಾವು ಏರಿಸಬೇಕಾಗಿರುವ ಈಸಿ ಆಗಿರುವ ಫಾರ್ಮಲಿ ಆಗಿದೆ ಇದು. ತನ್ನ ಸ್ಥಾನವನ್ನು ಬಿಟ್ಟು ಕೆಳಗಿಳಿದು, ಯಾರೆಲ್ಲ ಸಪೋರ್ಟಿಗಿದ್ದರು ಕೆಳಗಿಳಿದು ದೇವರಿಗೆ ವಿಧೇಯರಾಗಿ, ಆ ಸಿಸ್ಟಮ್ಗೆ ವಿಧೇಯರಾಗಿ ಅವರು ಮುಂದೆ ಹೋದರು. ಅದರಿಂದ ಏನಾಯ್ತು, ಪರಮೋನ್ನತ ಸ್ಥಾನಕ್ಕೆ ದೇವರು ಏರಿಸಿದರು. ಪ್ರಿಯರೇ, ಇವತ್ತು ನಾವು ಈ ವಿಷಯಗಳು ನಾವು ಚಿಂತಿಸಲು ಹೋಗ್ತೀವಿ. ಬರೀ ದೇವರಿಗೆ ಮಾತ್ರ ಅಲ್ಲ ಅವರು ವಿಧೇಯರಾಗಿರುವುದು. ಇದರಲ್ಲಿ ಒಂದು 2 ವಚನಗಳು ತುಂಬಾ ಕ್ರೂಷಿಯಲ್ ಆಗಿರುವ 2 ವಚನಗಳಿದೆ. ಒಂದು ಲೂಕ 2:40 ಮತ್ತೆ ಲೂಕ 2:52. ಈ 2 ವಚನಗಳನ್ನು ನಾವು ಚಿಂತಿಸುವಾಗ ಯೇಸುವಿನ 30 ವರ್ಷದ ಜೀವನದ ಬಗ್ಗೆ ನಾವು ಇಲ್ಲಿ ಕಾಣಲು ಸಾಧ್ಯ ಆಗ್ತದೆ. ಲೂಕ 2:40. ಬಾಲಕ ಯೇಸು ಬೆಳೆದಂತೆ ಶಕ್ತರು ಜ್ಞಾನ ಸಂಪೂರ್ಣರು ಆದರು. ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು. ಬಾಲಕ ಯೇಸು ಬೆಳೆದು ಬಂದತೆ ಹೀಗಾಯ್ತು, ಹೀಗೆ ಶಕ್ತರಾದರು, ಜ್ಞಾನ ಸಂಪನ್ನರಾದರು. ಓಕೆ, ದೇವರ ಕೃಪೆ ಅವನ ಮೇಲೆ ಇತ್ತು. ಈ ದೇವರ ಕೃಪೆ ಅವನ ಮೇಲೆ ಇತ್ತು ಅಂತ ಹೇಳುವಾಗ ನಮ್ಗೆ ಗೊತ್ತಿದೆ, ಜೋಸೆಫ್ನ ಮೇಲೆ ದೇವರ ಕೃಪೆ ಇತ್ತು ಅಂತ ಹೇಳುತ್ತಾರೆ ಹಳೆ ಒಡಂಬಡಿಕೆಯಲ್ಲಿ. ಓಕೆ, ಸೊ ಇದು ನಮ್ಮ ಒಬ್ಬೊಬ್ಬರ ಮೇಲೆ ದೇವರ ಕೃಪೆ ಇದೆ. ದೀಕ್ಷಾಸ್ನಾನದಿಂದ ನಾವು ಪಡೆದಿದ್ದೇವೆ. ಅದು ಇಲ್ಲಿ ಈ 40ನೇ ವಾಕ್ಯದಲ್ಲಿ ನಾವು ಕಾಣುವುದು. 40 ನಂತರ ಬರುವುದೇನು, ಯೇಸು ಸ್ವಾಮಿ 12 ವಯಸ್ಸಿನಲ್ಲಿ ದೇವಾಲಯಕ್ಕೆ ಆ ಒಂದು ಹಬ್ಬಕ್ಕೆ ಹೋಗುವುದು ಇಲ್ವಾ? ಆ ಹೆಡ್ಡಿಂಗ್ ಅದೇ ಇಲ್ವಾ? 41ನೇ ವಾಕ್ಯದ ಹೆಡ್ಡಿಂಗ್ ಏನು? 12ನೇ ವರ್ಷದಲ್ಲಿ. ಓಕೆ.
ಸೊ ಹಾಗಾದ್ರೆ ಈ 40ನೇ ವಯಸ್ಸಿನಲ್ಲಿ ಯೇಸುಸ್ವಾಮಿ ಜ್ಞಾನದಲ್ಲೂ ಶಕ್ತಿಯಲ್ಲೂ ಬೆಳೆದು ದೇವರ ಕೃಪೆ ಅವನ ಮೇಲೆ ಇತ್ತು ಅಂತ ಹೇಳುವಾಗ ಯಾವ ವಯಸ್ಸಿನಿಂದ ಯಾವ ವಯಸ್ಸುವರೆಗೆ ಇರಬಹುದು ಇದು? ಸರ್ ಇದು ಎಷ್ಟು 12 ವಯಸ್ಸಿಂದಲ್ವಾ? 12 ವಯಸ್ಸುವರೆಗೆ ಇದು ಈ ಪಾಯಿಂಟ್ ಆಯ್ತಾ. 0 ಇಂದ 12 ವಯಸ್ಸುವರೆಗೆ ಹೇಗೆ ಯೇಸುಸ್ವಾಮಿಯಲ್ಲಿ ಜ್ಞಾನ ತುಂಬಿರುವುದು? ಅವರು ಬೆಳೆಯುತ್ತಾ ಬೆಳೆಯುತ್ತಾ ಓಕೆ. ಸೊ 1 ವಯಸ್ಸಿರುವಾಗ 1 ವಯಸ್ಸಿಗೆ ತಕ್ಕ ಜ್ಞಾನ, 1 ವಯಸ್ಸಿಗೆ ತಕ್ಕ ಶಕ್ತಿ, 2 ವಯಸ್ಸಿರುವಾಗ 2 ವಯಸ್ಸಿಗೆ ತಕ್ಕ ಜ್ಞಾನ ಶಕ್ತಿ. ಅವರು ಬೆಳೆಯುತ್ತಾ ಬೆಳೆಯುತ್ತಾ ಜ್ಞಾನದಲ್ಲೂ ಶಕ್ತಿಯಲ್ಲೂ, ಪ್ರಿಯರೇ ನಮ್ಗೆ ಗೊತ್ತಿದೆ ದೇವರಾದ್ರೆ ಬೇಸತಿ ಜ್ಞಾನ ಅಲ್ವಾ ಅವರು ತಗೋಬಹುದಿತ್ತು. ಇಲ್ಲ, ಅವರು ಪೂರ್ಣ ಮನುಷ್ಯರಾಗಿ ಅವರ ಬೆಳವಣಿಗೆ ತಕ್ಕ ರೀತಿಯಲ್ಲಿ ಜ್ಞಾನದಿಂದ ಶಕ್ತಿಯಿಂದ ಅವರು ಬೆಳೆದು ಬರುತ್ತಾ ಇತ್ತು. ತಂದೆ ತಾಯಿಯರಿಗೆ ವಿಧೇಯರಾಗಿ ಅವರು ಅಲ್ಲಿ ಜೀವಿಸ್ತಾ ಇದ್ರು. ಇನ್ನು ನೋಡೋದಾದ್ರೆ ನೋಡಿ 52ನೇ ವಾಕ್ಯ ಓದಿ. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ತಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ನೋಡಿ ಈ ಎರಡು ಇದ್ರ ವ್ಯತ್ಯಾಸ ಏನಿದೆ? 40ನೇ ವಾಕ್ಯ ಒಂದು, 52ನೇ ವಾಕ್ಯ ವರ್ಷ ಹೇಳ್ತೀರಾ ಸರ್? ಇಲ್ಲಿ ಮೊದಲನೇದು ದೇವರ ಅನುಗ್ರಹ ಪಡಿತಾ ಇದ್ರೆ 40ನೇ ವಾಕ್ಯದಲ್ಲಿ. ಇಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಇದ್ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಆಕ್ಚುಲಿ ಹೇಳೋದಾದ್ರೆ 2 ವಚನಗಳು ಆಲ್ಮೋಸ್ಟ್ ಸೇಮೇ. ಅರ್ಥ ಆಯ್ತಲ್ಲ? ಜ್ಞಾನದಲ್ಲೂ ಪ್ರಾಯದಲ್ಲೂ ವಯಸ್ಸಿನಲ್ಲೂ ಅವರು ಬೆಳೆಯುತ್ತಾ ಬರ್ತಾ ಇದ್ರು. ನೋಡಿ ಈಗ ಈ 40ನೇ ವಾಕ್ಯದಲ್ಲಿರುವುದು ಅವರ ಬೆಳವಣಿಗೆ 0 to 12 ಇದೆ. 52ನೇ ವಾಕ್ಯದಲ್ಲಿರುವುದು ಏನು? 12 ಆದ್ಮೇಲೆ ದೇವಾಲಯಕ್ಕೆ ಹೋಗಿ ವಾಪಸ್ ಬಂದು ನಿಶಬ್ದನಾಗಿ ಅಲ್ಲೇ ಕುಳಿತು ಅವರು ಬೆಳೆಯುತ್ತಾ ಇದ್ದರು. ಅವರಿಗೆ ಟ್ರೈನಿಂಗ್ ಕೊಟ್ಟವರು ಯಾರು? ದೇವರೇ. ಈ ಯೇಸು ಸ್ವಾಮಿಗೆ ಟ್ರೈನಿಂಗ್ ಕೊಟ್ಟವರು ಯಾರು? ದೇವರ ಜ್ಞಾನ ಪವಿತ್ರಾತ್ಮರು. ಯೇಸು ಸ್ವಾಮಿಗೆ ಟ್ರೈನಿಂಗ್ ಕೊಟ್ಟವರು ಬೇರೆ ಯಾರು ಅಲ್ಲ, ತಾಯಿ ಮರಿಯಳು, ತಂದೆ ಜೋಸೆಫ್. ದೇವರು ಡೈರೆಕ್ಟ್ ಆಗಿ ಇಳಿದು ಬಂದು ನಮಗೆ ದೇವರು ಹೇಗೆ ಆ ಒಂದು ಪ್ರಸನ್ನರಾಗಿರ್ತಾರೋ ಅದೇ ರೀತಿ ಅವರಿಗೂ ಪ್ರಸನ್ನರಾಗಿದ್ರು. ಎಲ್ಲೂ ಸೂಪರ್ ನ್ಯಾಚುರಲ್ ಆಗಿ ಮ್ಯಾನಿಫೆಸ್ಟೇಷನ್ ಏನು ಅಲ್ಲಿ ಮಾಡಲಿಲ್ಲ. ಅವ್ರು ಸದಾ ಮನುಷ್ಯನಾಗಿ ಜೀವಿಸಿದ್ರು. ಆದ್ರೆ ಅವ್ರಿಗಿದ್ದೊಂದು ಗುಣ ಏನಂದ್ರೆ ಅವರಿಗೆ ಟ್ರೈನಿಂಗ್ ಕೊಡಕ್ಕೆ 2 ಟಾಪ್ ಟ್ರೈನರ್ಸ್ ಇದ್ರು. ಅಂದ್ರೆ ತಾಯಿ ಮರಿಯಳು ಮತ್ತು ಸಂತ ಜೋಸೆಫರು. ಇವರು ವಚನಗಳು ಅವರಿಗೆ ಕಲಿಸಿಕೊಟ್ರು. ಇವರಿಗೆ ವಿಧೇಯರಾಗಿ ಅವರು ಜೀವಿಸಿದ್ರು. 30 ವಯಸ್ಸುವರೆಗೆ ಅವರಿಗೆ ವಿಧೇಯರಾಗಿ ಜೀವಿಸಿದ್ರು. ಮೋಸ್ಟ್ಲಿ ಒಂದು ಒಳ್ಳೆ ಕಾರ್ಪೆಂಟರ್ ಆಗಿ ಜೀವಿಸಿರಬಹುದು, ಎಕ್ಸ್ಪರ್ಟ್ ಆಗಿರುವ ಕಾರ್ಪೆಂಟರ್ ಹಾಗೆ ಜೀವಿಸಿರಬಹುದು. ಎಲ್ಲರಿಗೂ ಮೆಚ್ಚುಗೆ ಆಗತ್ತಾ? ನೋಡಿ, ನೀವೇ ನೋಡಿ, ನಮ್ ಸುತ್ತಮುತ್ತಲು ತುಂಬಾ ಮೆಚ್ಚುಗೆ ಎಲ್ರಿಗೂ ಮೆಚ್ಚುಗೆ ಆಗಿರುವುದು ಅಂತ ಹೇಳುವಾಗ ಏನ್ ಹೇಳ್ತೀರಾ? ಪರಿಣಾಮ ನಿಮ್ ಮನೆಯಲ್ಲಿ ನೀವು ಎಲ್ರಿಗೂ ಮೆಚ್ಚುಗೆಯಾಗಿ ಬೆಳೆದು ಬರುತ್ತಾ ಇದ್ದಾರೆ ಅಂತ ಹೇಳುವಾಗ ನಿಮ್ಗೆ ಹೇಗೆ ಅನಿಸ್ತದೆ? ಹೇಗಿರ್ಬೇಕು ನೀವು? ನಿಜವಾಗ್ಲೂ ಸರ್ ಅದು ವಿಧೇಯತೆನೆ, ತುಂಬಾ ವಿಧೇಯತೆನೆ. ಇರಬೇಕು. ಎಲ್ರು ಮನಸ್ಸಲ್ಲೂ ಜಾಗ ಹಿಡಿಬೇಕಾದ್ರೆ ಸರ್ ಅವರಲ್ಲಿ ಬೆರಿಬೇಕು, ಅವ್ರದನ್ನ ಸ್ವಲ್ಪ ಕೇಳ್ಬೇಕು, ಅವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂದ್ರೆ ನಾವು ಎಲ್ರ ಜೊತೆಯಲ್ಲೂ ಬೆರಿತೀವಿ. ಈಗ ನಮ್ಗೆ ಏನಾಗುತ್ತೆ ಸರ್, ಇಲ್ಲಿ ನೋಡುವಾಗ ಒಂಚೂರು ಏನೋ ಒಂದು ಜ್ಞಾನ, ಏನೋ ಒಂದು ಸಂಪರ್ಕ, ಏನೋ ಒಂದು ತಿಳುವಳಿಕೆ, ಏನೋ ಒಂದು ಸ್ವಲ್ಪ ಜಾಸ್ತಿ ಬಂದಾಗ ಏನಾಗ್ತದೆ, ಸಡನ್ ಆಗಿ ಸ್ವಲ್ಪ ಎಲ್ಲ ಗೊತ್ತು ಅಂದ್ಬಿಟ್ಟು ಎಲ್ರು ಸ್ವಲ್ಪ ತುಚ್ಚಿಗರಿಸ್ತೀವಿ. ನನ್ಗೆ ಎಲ್ಲ ಗೊತ್ತು, ನಾನು ಹೇಳ್ತೀನಿ ಇಲ್ಲಿ ನೋಡಿ, ಅವ್ರು ಬೆಳೆದಂತೆ ಜ್ಞಾನದಲ್ಲಿ ಬರ್ತದಾದ್ರು ಅದ್ರ ಜೊತೆಯಲ್ಲಿ ಸರ್ ತಂದೆ ತಾಯಿಗಳ ಜೊತೆಯಲ್ಲಿ ಬೆರಿತಾ ಇದ್ರು. ಅಲ್ಲಿ ಅವ್ರಿಗೆ ವಿಧೇಯತೆ ಮಾಡ್ತಾ ಇದ್ರು. ಅದು ತುಂಬಾ ಪಾಯಿಂಟ್ ಸರ್, ತುಂಬಾ ಮುಖ್ಯವಾದ. ಸೊ ಏನಂದ್ರೆ ನೋಡಿ, ಈಗ ನೀವು ಈಗ ಎತ್ತರದಲ್ಲಿ ಸಿಸ್ಟರ್ಸ್ಗಳಿಗೆ ಬೇಕಾದ ತುಂಬಾ ಮೆಚ್ಚುಗೆ ಆಗಿದವರಾಗಿದ್ದಾರೆ, ಗುರುಗಳಿಗೆ ಮೆಚ್ಚುಗೆ ಆಗಿದ್ದಾರೆ, ಸುತ್ತಮುತ್ತಲು. ಸೊ ಆಗ ಆ ಒಂದು ರೀತಿಯಲ್ಲಿ ಜೀವಿಸಬೇಕಾದ್ರೆ ಪ್ರಿಯರೇ, ನೀವು ಯೋಚನೆ ಮಾಡಿ, ಯೇಸು ಸ್ವಾಮಿ ಹೇಗಿದ್ದಿರ್ಬೋದು? ಆ ಮನೆಯಲ್ಲೂ ಎಲ್ರಿಗೂ ಮೆಚ್ಚುಗೆಯಾಗಿ ಸುತ್ತಮುತ್ತಲು ಇದ್ರು. ಅವ್ರಿಗೆಲ್ಲ ಏನೇ ಅಗತ್ಯ ಇದ್ರು ಯೇಸುವನ್ನು ಕರೀತಾ ಇರ್ಬೋದೋ ಏನೋ. ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳೋರು
ನೀವು ಬನ್ನಿ ಅಂದ್ರೆ ಅವ್ರಿಗೆಲ್ರಿಗೂ ಮೆಚ್ಚುಗೆ ಆಗುವ ರೀತಿಯಲ್ಲಿ ಅವ್ರು ಜೀವಿಸಿದ್ರು ಅಂತ ಹೇಳುವಾಗ ಅದೊಂದು ದೈವಿಕವಾದ ಪ್ರವೃತ್ತಿ ಅಂತ ಹೇಳಕ್ಕಾಗಲ್ಲ. ಮನುಷ್ಯನಾಗಿ ನಾವೊಬ್ಬೊಬ್ರು ಇದೇ ರೀತಿ ಜೀವಿಸಲು ಸಾಧ್ಯ ಇದೆಯೋ? ಅರ್ಥ ಏನ್ ಹೇಳ್ತೀರಾ? ಏ ಹೌದು ಸರ್. ಖಂಡಿತವಾಗಿ ಸಾಧ್ಯ ಇದೆ. ಸೊ ನಾನು ಹೇಳೋದು ಈ 30 ವಯಸ್ಸುವರೆಗೆ ಅವರೆಲ್ಲೂ ದೇವರು ಎಂಬ ರೀತಿಯಲ್ಲಿ ಎಲ್ಲೂ ತೋರಿಸ್ತಾ ಇಲ್ಲ, ಬರೀ ಮನುಷ್ಯನಾಗಿ. ಪ್ರಿಯರೇ, ಒಂದು ಶಿಷ್ಯರಾಗುವ ನಾವು ನಾವು ಅಡಾಪ್ಟ್ ಮಾಡಬೇಕು, ವಿಧೇಯರಾಗಿ, ಎಲ್ರಿಗೂ ಮೆಚ್ಚುಗೆಯಾಗಿ. ನೀವು ಹೇಳುವ ಹಾಗೆ ಸ್ವಲ್ಪ ವಚನಗಳೆಲ್ಲ ಗೊತ್ತಿದೆ ಅಂದ್ಕೊಂಡ್ರೆ ಏನಾಗ್ತದೆ, ಎಲ್ಲರ ಮುಂದೆ ಸ್ವಲ್ಪ ಆ ಅಹಂಕಾರ ಜಾಸ್ತಿ ಆಗ್ತದೆ. ನನ್ಗೆಲ್ಲ ಗೊತ್ತು, ಇವರೇನು ಅವರೇನು, ಈ ಒಂದು ಅವಸ್ಥೆಯಲ್ಲಿ ಬರುವುದು ನಾವು ಕಾಣುತ್ತೇವೆ. ಅದರಿಂದ ಯಾರಿಗೂ ಮೆಚ್ಚುಗೆ, ಒಂದು ಗ್ರೂಪಿಸಮ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರಿಗೂ ಮೆಚ್ಚುಗೆ ಆಗದಿರುವ ಅವಸ್ಥೆ ಆಗ್ತದೆ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಗಿದ್ರು, ಅದರಲ್ಲಿ ಎಲ್ಲೂ ಒಂದು ದೇವರು ಎಂಬ ರೀತಿಯಲ್ಲಿ ಅಲ್ಲ ಎಲ್ರಿಗೂ ಮೆಚ್ಚುಗೆ ಆಗಿರೋದು. ಎಲ್ಲೂ ನಾವು ಅದ್ಭುತ ಮಾಡೋದು ನಾವು ನೋಡ್ತಾ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ನಿಜ ಹೇಳ್ತೀನಿ, ಎಲ್ರಿಗೂ ಮೆಚ್ಚುಗೆ ಆಗ್ಬೇಕಾದ್ರೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಏನ್ ಹೇಳ್ತೀರಾ ಬೆನ್ನೇಗಂ? ಖಂಡಿತ ಸರ್ ನಿಜವಾಗ್ಲೂ ಹೇಳ್ತೀನಿ. ದೇವರು ಈಗ ಒಳ್ಳೆ ಪಾಯಿಂಟ್. ಯಾಕಂದ್ರೆ ದೇವರಂಗೆ ನಾವು ಆಗ್ಬೇಕಾದ್ರೆ ತುಂಬಾ ದೀನತೆ, ತುಂಬಾ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಅವರು ಹೇಗೆ ಮನುಷ್ಯನಾಗ್ಬೇಕು ಅಂತ ತೋರಿಸ್ತಾ ಇದ್ದಾರೆ, ಒಳ್ಳೆ ಮನುಷ್ಯನಾಗ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಅವ್ರು ದೇವ್ರಂದ್ಬಿಟ್ಟು ಅವರೇ ಇಷ್ಟು ದೀನತೆ ಅಂದ್ರೆ, ಅವ್ರ ದೇವ್ರಂದ್ಬಿಟ್ಟು ಎಲ್ಲೂ ನನ್ ಪಿತನ ಕಳ್ಸಿದ್ದಾರೆ, ನನ್ಗೆ ಅಧಿಕಾರ ಇದೆ, ನಾನು ಏನ್ ಬೇಕಾದ್ರೆ ಮಾಡೋದು, ಎಲ್ಲೂ ಒಂಚೂರು ಕಿಂಚಿತ್ ತೋರ್ಸಲ್ಲ. ಅವ್ರು ಏನಂದ್ರೆ ಮನುಷ್ಯನ ಹಾಗೆ ಆ ದಾರಿ ತೋರ್ಸ್ಕೊಡ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ವಿಧೇಯರಾಗೋದು, ದೀನತೆ ಮಾಡೋದು, ದೀನತೆ ತುಂಬಾ ಇದೆಯಲ್ಲ ಸರ್, ಅದು ಅವರು ಜೀವನದಲ್ಲಿ ಕಾರ್ಯರೂಪದಲ್ಲಿ ತೋರ್ಸ್ಕೊಡ್ತಾ ಇದ್ದಾರೆ. ಇನ್ನೊಂದು ವಿಷಯ ನೋಡಿ, 12ನೇ ವಯಸ್ಸಿನಲ್ಲಿ ಅವರು ದೇವಾಲಯಕ್ಕೆ ಹೋದಾಗ, ಓಕೆ, ಈಗ ಅವರು ಇದೇ ಅಧ್ಯಾಯ 2ನೇ ಅಧ್ಯಾಯ 46 ಓದಿ. ಮೂರು ದಿನಗಳ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಬಾಲಕನು ಪ್ರಶ್ನೋತ್ತರಗಳನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು. ಓಕೆ, ಒಂದು ನಿಮಿಷ. ಇದರಲ್ಲಿ ಏನಾದ್ರೂ ಒಂದು ದೈವಿಕವಾದ ಒಂದು ಕಾರ್ಯ ಕಾಣ್ತಾ ಇದೆಯಾ? ಏನ್ ಹೇಳ್ತೀರಾ? ಯಾರಾದ್ರು? ಇದೆ ಸರ್, ಖಂಡಿತ ಇದೆ ಸರ್. ಯಾಕೆಂದ್ರೆ ಓಕೆ, ಈಗ ಉದಾಹರಣೆಗೆ ಬೆರನಾಗ ನೋಡಿ, ಒಂದು ಮನುಷ್ಯನಾಗಿ ಜನಿಸಿದ ಒಂದು ವ್ಯಕ್ತಿ, ಅವರ ಕುಟುಂಬದಲ್ಲಿ ಸಂತ ಜೋಸಫರ ಹಾಗೆ, ತಾಯಿ ಮರಿಯಳ ಹಾಗೆ ಇರುವ ತಂದೆ ತಾಯಿಯರು ಅವರಿಗೆ ವಚನಗಳನ್ನು ಕಲಿಸಿಕೊಡುತ್ತಾ ಹಳೆ ನಿಯಮಗಳನ್ನೆಲ್ಲ ಕೊಡುತ್ತಾ ಇರುವಾಗ ಏನಾಗ್ತದೆ, ಇವರಿಗೆ ಆ ವಚನಗಳ ಜ್ಞಾನ ಅವರಲ್ಲಿ ತುಂಬಿ ಬರುತ್ತೆ. ಆಗ ಇವರಿಗೆ ಕೆಲವು ಸಂಶಯಗಳು ಇದ್ದೇ ಇರುತ್ತದೆ. ದೇವಾಲಯಕ್ಕೆ ಹೋದಾಗ ಇವರ ಚಿಂತೆ ಎಲ್ಲ ಏನಿದೆ, ಇದಕ್ಕೆಲ್ಲ ಸ್ವಲ್ಪ ಕ್ಲಾರಿಟಿ ಮಾಡಬೇಕು, ಗೊತ್ತಾಯ್ತಲ್ಲ, ಇದು ನಾನು ಕ್ಲಿಯರ್ ಆಗ್ಬೇಕು. ಸೊ ಒಂದೇನಂದ್ರೆ, ಇವನು ಬೇರೆ ಮಕ್ಕಳ ಹಾಗೆ ಓಡಾಡಲಿಲ್ಲ, ಅಲ್ಲಿ ಇಲ್ಲಿ ಹಬ್ಬದ ಕಡೆ ಹೋಗಿಲ್ಲ. ಕಾರಣ ಏನಂದ್ರೆ, ಇವನಿಗೆ ಮನೆಯಲ್ಲಿ ಈ ಒಂದು ವಚನಗಳ ಡೀಪರ್ ಆಗಿ ಟೀಚಿಂಗ್ ನಡೀತಾ ಇತ್ತು. ಅವ್ರ ತಂದೆ ತಾಯಿಯ ಜೀವನವೇ ಇವರಿಗೆ ಒಂದು ಮಾದರಿ ಆಗಿತ್ತು. ತಂದೆ ತಾಯಿರು ಇವರಿಗೆ ಅಂದ್ರೆ ತಾಯಿ ಮರಿಯಳು ದೇವಾಲಯದಲ್ಲೇ ಬೆಳೆದು ಬಂದವರು. ಸೊ ವಚನಗಳ ಒಂದು ಡೆಪ್ತ್ ಅವರಿಗೂ ಇದೆ. ಇದರಲ್ಲಿ ಕೆಲವು ವಿಷಯಗಳು ಕ್ಲಿಯರ್ ಮಾಡಲು ಇವರಿಗೊಂದು ಒಳ್ಳೆ ಅವಕಾಶ ಸಿಕ್ತು. ಅದರಿಂದ ಏನಾಯ್ತು, ಈ ಪಂಡಿತರ ಮಧ್ಯೆ ಕುಳಿತು ಅದ್ ಹೇಗೆ, ಇದು ಹೀಗೆ ಎಂದು ಹೇಳಬೇಕಾದ್ರೆ ಇದು ಮನುಷ್ಯನ ಗುಣನ ದೇವರ ಗುಣನ? ದೇವರ ಗುಣ ಸರ್ ಇದು. ದೇವರಿಗೆ ಸಂಶಯನೇ ಬರಲ್ಲಲ್ಲ, ದೇವರಿಗೆಲ್ಲ ಗೊತ್ತಿದೆಯಲ್ಲ ಅಲ್ವಾ? ಈ ಸಂಶಯ ಕೇಳಬೇಕಾದ್ರೆ, ಡೌಟ್ಸ್ ಕ್ಲಿಯರ್ ಮಾಡ್ಬೇಕಾದ್ರೆ ಪ್ರಿಯರೇ, ಇದು ಸಹ ಒಂದು ಮಾನುಷಿಕ ಗುಣವೇ. ಯಾಕಂದ್ರೆ ಅವನಿಗೆ ಒಳ್ಳೆ ಟ್ರೈನಿಂಗ್ ಮನೆಯಲ್ಲಿ ಸಿಕ್ಕಿದ್ರಿಂದ ಇದು ಮಾಡಲು ಸಾಧ್ಯ ಆಯಿತು. ಅಷ್ಟೊಂದು ಟ್ರೈನಿಂಗ್ ಸಿಕ್ಕದೇ ಇದ್ರೆ ಖಂಡಿತವಾಗಿಯೂ ಈ ಕಡೆ ಕೂರ್ತಾ ಇರಲಿಲ್ಲ, ಅಂಗಡಿ ಕಡೆ ಹೋಗ್ತಾ ಇದ್ರು ಏನೋ ಅಲ್ವಾ? ಸೊ ಪ್ರಿಯರೇ, ಇಲ್ಲೂ ನಾವು ನೋಡುವುದು ಒಂದು ಒಳ್ಳೆ ಮನುಷ್ಯನಾಗಿ, ಒಳ್ಳೆ ಕುಟುಂಬದಲ್ಲಿ, ವಚನಗಳು ಪ್ರಾರ್ಥನೆ ಇರುವ ಕುಟುಂಬದಲ್ಲಿ ಬೆಳೆದು ಬಂದ ಒಂದು ಮಗುವಿನ ಲಕ್ಷಣನೇ ಇಲ್ಲೂ ನಾವು ನೋಡ್ತಾ ಇರೋದು.
ಸೊ ಪ್ರಿಯರೇ, ಪೂರ್ಣವಾಗಿ ಈಗ ನೋಡಿ, 1 ರಿಂದ 30 ವಯಸ್ಸುವರೆಗೆ ಪೂರ್ಣ ಮನುಷ್ಯನಾಗಿ ಎಲ್ಲೂ ಒಂದು ಅದ್ಭುತ ಮಾಡೋದು ನಾವು ನೋಡ್ತಾ ಇಲ್ಲ. ಅವರ ಜೀವನ ಒಂದೊಳ್ಳೆ ಹಾರ್ಡ್ ವರ್ಕ್ ಮಾಡೋ ವ್ಯಕ್ತಿ ಹೇಗಿದ್ದರು ಆ ರೀತಿ ಅವರು ಜೀವಿಸ್ತಾ ಇದ್ರು. ನನ್ನ ಪ್ರಕಾರ ನೀವು ಇದು ಒಪ್ತೀರಾ? ಹರ್ಷ, ಏನ್ ಹೇಳ್ತೀರಾ? ಅದು ಸರ್, ಯಾಕೆಂತೇಳಿದ್ರೆ ಕರೆಕ್ಟ್ ಹೇಳಿದ. ಆ ಒಂದು ಜ್ಞಾನ ಇಲ್ಲ ಅಂತ ಹೇಳಿದಾಗೆ, ಅರಿವಿಲ್ಲ ಅಂತ ಹೇಳಿದ್ರೆ ಕ್ವಶನ್ ಕೇಳಕ್ ಆಗಲ್ಲ. ಈಗ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಹೋಗಿ ಹೇಗೆ ಕ್ವಶನ್ ಕೇಳ್ತೀರಾ? ಎಲ್ಲರೂ ಗೊತ್ತಿರೋರಿಗೆ ಆ ಜ್ಞಾನ ಇರುವಾಗ್ಲೇ ಆ ಒಂದು ಕ್ವಶನ್ ಗಳು ಕೇಳೋದು, ಅದು ಕ್ಲಿಯರ್ ಮಾಡ್ಕೊಂತ ಒಂದು ಅವಸ್ಥೆಗೆ ಆಗುತ್ತೆ ಸರ್. ಕ್ಲಿಯರ್ ಮಾಡೋದು ಯಾರಿಗೆ ಕ್ಲಿಯರ್ ಮಾಡ್ಬೇಕು? ಮನುಷ್ಯನಿಗೆ ಡೌಟ್ಸ್ ಕ್ಲಿಯರ್ ಆಗಬೇಕಾಗಿರೋದು. ನನ್ನ ಪ್ರಕಾರ ಅದ ನಂತರ ಇರುವ 3 ವರ್ಷದಲ್ಲಿ ಇವರು ಪ್ರೀಚ್ ಮಾಡಿರುವ ಸುಮಾರು ವಚನಗಳು ಇವ್ರು ಈ ಟೈಮಲ್ಲಿ ಕಲಿತಿರುವ ವಚನಗಳು. ತಾಯಿ ಮರಿಯಲು ಸಂತ ಜೋಸೆಫ್ ಅವರಿಗೆ ಕಲಿಸಿಕೊಟ್ಟ ಕಾರ್ಯಗಳು ಇದೆಲ್ಲ ಒಂದೊಳ್ಳೆ. ನಾನು ಪ್ರಿಯರೇ ನಿಜ ಹೇಳ್ತೀನಿ, ಒಂದು ನಿಜ ಶಿಷ್ಯನಾಗಬೇಕಾದ್ರೆ ಮನೆಯಲ್ಲೂ ನಾವು ಒಳ್ಳೆಯವರಾಗಬೇಕು. ನಾವು ವಚನಗಳು ಕಲಿಯಲು ಪ್ರಾರಂಭಿಸಬೇಕು. ಈಗ ನಿಜ ಹೇಳೋದಾದ್ರೆ ನಮ್ಗೆ ಒಳ್ಳೆ ಅವಕಾಶ ಇದೆ. ಈ ಮರಿಯನ್ ಮಾರ್ನಿಂಗ್ ಸ್ಟಾರ್ ಅಲ್ಲಿ ವಚನಗಳು ಕಲಿಯಲು ಒಳ್ಳೆ ಅವಕಾಶವಿದೆ. ನನಗೆ ಒಂದು ಖುಷಿ ಏನಂದ್ರೆ ಕೀರ್ತನೆ 148 ಆಗಿದೆ. ಈಗ ಈ ಕೀರ್ತನೆ ಪ್ರಾರಂಭಿಸುವ ಮುಂಚೆ ನಮ್ಗೆ ಕೀರ್ತನೆಗಳ ಬಗ್ಗೆ ಇರುವ ಒಂದು ಅರಿವು, ಕೀರ್ತನೆ ಪ್ರಾರಂಭಿಸಿದ ನಂತರ ಕೀರ್ತನೆಗಳ ಬಗ್ಗೆ ಇರುವ ಅರಿವು ಏನ್ ವ್ಯತ್ಯಾಸ ಕಾಣ್ತಾ ಇದ್ರಿ ವೆರೋನಿಕೆ ಸಿಸ್ಟರ್? ಬ್ರದರ್, ಕೀರ್ತನೆ ನಾನು ದಾವಿದಾರಸ ಮಾತ್ರ ಬರ್ದಿರೋದು ಅನ್ಕೊಂಡೆ. ಆದ್ರೆ ತುಂಬಾ ಜನ ಬರ್ದಿದ್ದಾರೆ ಅಂತ ನಂಗೆ ಅರ್ಥ ಆಯ್ತು ಬ್ರದರ್, ಮುಖ್ಯವಾಗಿ. ಆಮೇಲೆ ತುಂಬಾ ವಿಷಯಗಳನ್ನ ಚಿಕ್ಕ ಚಿಕ್ಕ ವರ್ಡ್ಸ್ ಅಲ್ಲಿ ತುಂಬಾ ಒಂದು ಅದ್ಭುತವಾದ ಅರ್ಥಗಳನ್ನು ಕೊಡುವಂತದ್ದು ನನಗೆ ಅರ್ಥ ಆಯ್ತು ಅದ್ರಲ್ಲಿ. ಪ್ರಿಯರೇ, ಈ ಕೀರ್ತನೆ ನಾವು ನಮ್ಮ ಮನಸ್ಸಿನಲ್ಲಿ ಇದುವರೆ ಇದ್ದ ಆ ಕನ್ಸೆಪ್ಟಿಗಿಂತ ಎಷ್ಟೋ ವ್ಯತ್ಯಾಸ ಆಗಿದೆ. ಹರ್ಷ, ಏನ್ ಹೇಳ್ತೀರಾ? ಸರ್, ನಾವ್ ಬರೀ ಕೀರ್ತನೆ ಅಂದಾಗ ಅದ್ ಬರೀ ಓದೋ ಒಂದು ಅವಸ್ಥೆ. ಇವಾಗ ಯಾವಾಗ್ಲೂ ಅದನ್ನ ದೇವರನ್ನ ಸ್ತುತಿಸ್ತಾನೆ ಇರ್ಬೇಕನ್ನೋ ಒಂದು ವಿಷಯದಲ್ಲಿ ಮಾತ್ರ ದಾವಿದ ಆ ಒಂದು ಅವಸ್ಥೆ ಅದ್ ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಏನೇ ಮಾಡಿದ್ರು ದೇವರನ್ನ ಸ್ತುತಿಸ್ತಾ ಇರ್ಬೇಕು. ಯಾವ ಅವಸ್ಥೆಯಲ್ಲಿ ಇದ್ರು ದೇವರನ್ನ ಸ್ತುತಿಸ್ತಾರೆ, ದೇವರನ್ನ ಹೊಗಳ್ತಾ ಇರ್ಬೇಕು, ದೇವರನ್ನ ಮಹಿಪಡಿಸೋ ಇದೇ ಒಂದು ದೊಡ್ಡ ಕಾರ್ಯ ಅದರಲ್ಲಿ ಕೀರ್ತನೆ ಮುಖಾಂತರ. ಅಂದ್ರೆ ಕೀರ್ತನೆಯ ಮೇಲಿರೋ ನಮ್ಮ ಒಂದು ಪಿಕ್ಚರ್ ಚೇಂಜ್ ಆಗಿದೆ. ಈಗ ಕೀರ್ತನೆ ಇನ್ನು ನಾವು ಕೀರ್ತನೆ ಓದುವಾಗ ಅದರ ಆ ಒಂದು ಓದುವ ಶೈಲಿಯಲ್ಲಿ, ಓದುವ ಅರ್ಥ ಮಾಡುವ ರೀತಿಯಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ. ಸೊ ನಮ್ಗೆ ಆಕ್ಚುಲಿ ಕಲಿಯಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನೀವೇ ಯೋಚನೆ ಮಾಡಿ, ಯಾರಾದ್ರೂ ಒಬ್ಬರು ಪೂರ್ಣವಾಗಿ ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಈ ವಚನಗಳು, ಕಲಿಯುವ ವಚನಗಳು ಮನೆಯಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡೋರಿದ್ರೆ ಹೇಗೆ ಆಗ್ತಾ ಇತ್ತು? ಜೋಕಿಂ ಬ್ರದರ್, ನೀವ್ ಹೇಳ್ತೀರಾ? ಪೂರ್ಣವಾಗಿ ಈ ಪ್ರೇಯರಲ್ಲಿ ಅಟೆಂಡ್ ಮಾಡಿ ಒಂದೊಂದು ದಿನಕ್ಕೆ ಸಿಕ್ಕುವ ವಚನಗಳು ನೀವು ಕಂಡು ಹಿಡಿದು ಅದರ ಅರ್ಥವನ್ನು ತಿಳಿದು ಪೂರ್ಣವಾಗಿ ಇರೋ ಒಂದು ವ್ಯಕ್ತಿ ಆಗಿದ್ರೆ ಹೇಗಾಗ್ತಾ ಇತ್ತು? ವಿನಾಯಕ, ಇದು ಜೋಕಿಂ ಬ್ರದರ್. ಇದು ನೀವು ಹೇಳಿದಾಗೆ ಈ ಕೀರ್ತನೆ ಶುರು ಮಾಡುವಾಗ ಈಗ ನಾವು ಅಂತ್ಯಕ್ಕೆ ಬಂದಿದ್ದೇವೆ. ಆಗ ನನಗೆ ಎಮೋಸ್ ಎಕ್ಸ್ಪೀರಿಯನ್ಸ್ ಆಗಿದ ಹಾಗೆ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ ಕೀರ್ತನೆಯಲ್ಲಿಯೂ ಮತ್ತೆ ಪ್ರವಾದಿಗಳು ಹೇಳಿದ್ದು ನನ್ನ ವಿಷಯವಾಗಿ ಅವರಿಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ನಮಗೆ ಕೂಡ ಕೆಲವು ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯೇಸು ಸ್ವಾಮಿ ಅವರು ಎಮೋಸ್ ಶಿಷ್ಯರಿಗೆ ಹೇಗೆ ಬೋಧಿಸಿದ್ರು ಹಾಗೆ ನಮಗೆ ಕೂಡ ಈ ಕೀರ್ತನೆಯಲ್ಲಿ ಜ್ಞಾನ ಮಾಡುವಾಗ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಪ್ರಿಯರೇ, ನಾನು ಹೇಳೋದು, ಬ್ರದರ್ ಹೇಳಿ. ನಾವು ಭಾಗ್ಯವಂತರು. ಯಾಕೆ? ನಮ್ಮ ಕೈಯಲ್ಲಿ ಬೈಬಲ್ ಇದೆ. ಆದರೆ ಆ ಸಮಯದಲ್ಲಿ ಕೀರ್ತನೆ ಬರೆದದ್ದು, ಆ ಕೀರ್ತನೆ ಅವರಿಗೆ ಬೈಬಲ್ ಆಗಿತ್ತು. ಆ ಕೀರ್ತನೆಯನ್ನು ದೇವರಿಗೆ ಸ್ತುತಿಸಲು, ಆರಾಧಿಸಲು, ದೇವರನ್ನು ಮಹಿಮೆಪಡಿಸಲು ಕೀರ್ತನೆಯಲ್ಲಿ ಎಲ್ಲವೂ ಅಡಕವಾಗಿದೆ. ದೇವರು ಯಾರು, ಹೇಗೆ ಎಂತ ಹೇಳಿ ಅದು ನಾವು ಇನ್ನೂ ಅರ್ಥ ಮಾಡಿಲ್ಲ. ನಾವು ಕೀರ್ತನೆ ಅಂತೇಳಿ ಇದು ಮಾಡ್ತೇವೆ. ಆ ಸಮಯದಲ್ಲಿ ದೇವರ ಬಗ್ಗೆ, ದೇವರೇ ಸರ್ವಸ್ವರು, ಅವರು ಒಬ್ಬರೇ ದೇವರು ಅಂತ ಹೇಳಿ ಆ ಪವಿತ್ರಾತ್ಮರು ದಾವಿದರ ಮುಖಾಂತರ ಈ ಕೀರ್ತನೆಗಳನ್ನೆಲ್ಲ ಸಿದ್ಧಪಡಿಸಿ ಎಲ್ಲರೂ 150 ಕೀರ್ತನೆಗಳನ್ನೇ ಹಾಡ್ತಿದ್ರು ಡೈಲಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತ ಹೇಳಿ. ಆದ್ರಿಂದ ಈ ಕೀರ್ತನೆಗಳಲ್ಲಿ ಫುಲ್ ಪವರ್, ಅದು ಪವರ್ ಹೌಸ್ ಆಗಿದೆ. ಯಾವಾಗ ನಮ್ಮ ಚರ್ಚಿನಲ್ಲಿ ಪೂಜೆ ನಡೆಯುವಾಗಲೂ ಕೂಡ ಕೀರ್ತನೆ ನಡುವೆ
ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇಬ್ಬರನ್ನೂ ಹಿಡಿದುಕೊಂಡು ಕೀರ್ತನೆಗಾರ ಹೋಗ್ತಾನೆ. ಅದರಿಂದ ಈ ಕೀರ್ತನೆಯನ್ನು ನಾವು ಎಷ್ಟು ಕಲಿತರೂ ಅದು ಕಡಿಮೆ. ನಾವು ಕೀರ್ತನೆಗಳನ್ನು ಇದು ನಾನು ಈಗ ದಾವಿದನಾಗಿ ಹಾಡುವುದು ಅಂತೇಳಿ ಹಾಡಿದರೆ ಮಾತ್ರ ಅದರ ಫಲ ಸಿಗ್ತದೆ. ಅಂದ್ರೆ ತುಂಬಾ ಉತ್ತಮವಾಗಿ ದೇವರ ಬಗ್ಗೆ ಅದರಲ್ಲಿ ವರ್ಣನೆಯನ್ನು ಕೊಟ್ಟು ಅವರಿಗೆ ಕೀರ್ತನೆಗಳೇ ಅವರಿಗೆ ಬೈಬಲ್ ಆಗಿತ್ತು. ಈಗ ನಾವು ಬೈಬಲ್ ಅನ್ನು ಇಟ್ಕೊಂಡಿದ್ದೇವೆ, ಕೀರ್ತನೆಗಳನ್ನು ಓದುತ್ತೇವೆ, ಇದರ ಗೂಢಾರ್ಥಗಳು ಇನ್ನೂ ತುಂಬಾ ಇವೆ. ನಾವು ಎಲ್ಲ 148 ಕೀರ್ತನೆಗಳನ್ನು ಓದಿದೆವು, ಆದ್ರೆ ಕೀರ್ತನೆಗಳ ಗೂಢಾರ್ಥ ಬೇಕಾದ ಅದರ ಪೂರಕ ವಚನಗಳನ್ನು ಓದಿದೆವು, ಆದರೆ ಕೀರ್ತನೆಗಳ ಗೂಢಾರ್ಥಗಳನ್ನು ಇನ್ನೂ ನಮ್ಗೆ ಸ್ಪಷ್ಟವಾಗಿಲ್ಲ ಅಂತೇಳಿ ನನಗೆ ಅರಿವಾಗ್ತದೆ. ಯಾಕೆ ಅದನ್ನು ನಾನೀಗ ಟ್ರೈ ಮಾಡ್ತಾ ಇದ್ದೇನೆ ಕಲಿಯಲು, ಏನೆಲ್ಲ ಇತ್ತು ಅದರಲ್ಲಿ ಅಂತೇಳಿ. ಅದನ್ನು ನೋಡುವಾಗ ಆ ಕೀರ್ತನೆಗಳಲ್ಲಿ ದೇವರ ಬಗ್ಗೆ ವರ್ಣನೆಗಳು, ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ಲ ಕೀರ್ತನೆ ಹೇಳುವುದಕ್ಕೆ ನಮ್ಗೆ ಬಹಳ ಸುಲಭವಾಗಿ ಸಂತೋಷವಾಗಿ ನಾವು ಕೀರ್ತನೆಯನ್ನು ಸಾರಬಹುದು. ನಾನು ಹೇಳಿದ ಪಾಯಿಂಟ್ ಏನಂದ್ರೆ, ಈ ಕೀರ್ತನೆಯಲ್ಲಿ ನಾವು ಜಸ್ಟ್ ಅರ್ಥ ಮಾಡಿ ರೆಗ್ಯುಲರ್ ಆಗಿ ನಾವು ಅಟೆಂಡ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಎಲ್ಲಾ ದಿನನೂ ನಾವು ಈ ಕೀರ್ತನೆಯಲ್ಲಿ ಅಟೆಂಡ್ ಮಾಡಿ ನಂತರ ಈ ಆಲಿಸಿದ ವಚನಗಳು ಮತ್ತೆ ನಾವು ಮತ್ತೆ ಧ್ಯಾನಿಸಿ ಮತ್ತೆ ಅದನ್ನು ಕಲಿತು ಈ ತರ ಒಂದ್ ದಿನ ಅಟ್ಲೀಸ್ಟ್ 2 or 3 hours ನಾವು ಸ್ಪೆಂಡ್ ಮಾಡುವ ಅವಸ್ಥೆ ಬಿಟ್ಟಿದ್ರೆ ನಮ್ಮ ಆ ಒಂದು ಕೀರ್ತನೆಯ ಮೇಲಿರುವ ಅವಸ್ಥೆ ನಮ್ಗೆ ಎಷ್ಟು ಬೆಳೆಸ್ತಾ ಇತ್ತು ನೀವು ಯೋಚನೆ ಮಾಡಿ ಅಲ್ವಾ ಸರ್? ನಾವೇನೋ ಬೆಳಿಗ್ಗೆ ಆಲಿಸ್ತೀವಿ, ನಾವು ಬಿಡ್ತೀವಿ. ನಾವು ಈಗ ವಚನಗಳು ನಮ್ಗೆ ಕೊಡ್ತಿಲ್ಲ ಟಾಕ್ಗಳು, ನೀವು ಆ ಟಾಕ್ಗಳನ್ನ ನಾವು ಮರೆಯಲ್ಲ. ಅದ್ ನಮ್ಮಲ್ಲಿ ಪರ್ಮನೆಂಟ್ ಆಗಿರುತ್ತೆ ಯಾವಾಗ್ಲೂ. ಒಂದು ವಚನ ನಮ್ಗೆ ಕೊಡುವಾಗ ಆ ವಚನ ನಾವು ಪ್ರಿಪೇರ್ ಮಾಡಿದ್ರೆ ಅದು ನೀವು ಯಾವಾಗ ಕೇಳೋದು ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರ್ತದೆ, ಕ್ಲಿಯರ್ ಆಗಿ ಗೊತ್ತಿರ್ತದೆ, ಅದು ಮರೆಯಲ್ಲ. ಹಾಗೆ ವಚನಗಳೆಲ್ಲ ಕಲ್ತಿರೋ ಅದು ನಮ್ಮಲ್ಲಿ ಮರೆಯಲ್ಲ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ನೋಡಿ. ಒಂಥರ ಏನಾಗುತ್ತೆ, ಜಸ್ಟ್ ನಾವು ಡೈಲಿ ಅಟೆಂಡ್ ಮಾಡೋ ವಚನಗಳು ಮತ್ತೊಮ್ಮೆ ರೀಕ್ಯಾಪ್ ಮಾಡಿ ಜಸ್ಟ್ ಅದರ ಮೇಲೆ ಇನ್ನೊಂದು ಧ್ಯಾನಿಸುವ ಒಂದು ಅವಸ್ಥೆ ನಮ್ಗೆ ಇತ್ತು ಬಿಟ್ಟಿದ್ರೆ ನಾವೊಂಥರ ಎಷ್ಟೋ ಡೀಪರ್ ಆಗಿ ನಾವು ಬೆಳೆಯುತ್ತಾ ಇತ್ತು, ಜ್ಞಾನದಲ್ಲೂ ಪ್ರಾಯದಲ್ಲೂ ನಾವು ಬೆಳೆಯುವರಾಗಿತ್ತು. ಅಂದ್ರೆ ನಮ್ಗೆ ಏನಾಗಿತ್ತು ಅಂದ್ರೆ ಪೂರ್ಣವಾಗಿ ನಾವು ಇದು ಅಟೆಂಡ್ ಮಾಡಿಲ್ಲ, ಮಾಡಿದ್ರು ಜಸ್ಟ್ ಬೇರೆ ಕೆಲಸ ಮಾಡ್ತಾ ನಾವು ಇದು ಅಟೆಂಡ್ ಮಾಡಿದೀವಿ. ನಾವು ಇದಕ್ಕೆ ಪೂರ್ಣವಾಗಿ ಕಾನ್ಸಂಟ್ರೇಷನ್ ಕೊಟ್ಟವ್ರು ಇರ್ಬೋದೇನೋ, ಆದ್ರೆ ಕೊಟ್ಟಿದ್ದಿದ್ರೆ ಪ್ರಿಯ ನಮ್ಮ ಆ ಒಂದು ಜ್ಞಾನದ ಅವಸ್ಥೆ, ಅರಿವಿನ ಅವಸ್ಥೆ ಎಷ್ಟೋ ಉನ್ನತವಾಗ್ತಾ ಇತ್ತು. ಸೊ ಒಂದು ಮನುಷ್ಯನಾಗಿ ನಾವು ಅದು ಪಡೆಯಲು ಸಾಧ್ಯವಿದೆ. ಆದ್ರೆ ಎಷ್ಟೋ ಬಾರಿ ನಾವು ಪೂರ್ಣವಾಗಿ ಅದನ್ನು ಯುಟಿಲೈಸ್ ಮಾಡ್ತಾ ಇಲ್ಲ ಅಷ್ಟೇ. ಆದ್ರೆ ಯೇಸು ಸ್ವಾಮಿ, ತಾಯಿ ಮರಿಯಳು, ಸಂತ ಜೋಸೆಫರು ಅವ್ರಿಗೆ ಹೇಳ್ಕೊಡೋ ವಚನಗಳು, ಪದಗಳು ಪ್ರತ್ಯೇಕವಾಗಿ ಕಲಿತು ಅದ್ರ ಡೌಟ್ಸ್ ಕ್ಲಾರಿಫೈ ಮಾಡಿ ಪ್ರಿಯರೇ ಇದು ದೇವರಾಗಿ ಮಾಡಿರೋದು ನಾವು ಹೇಳೋದು. ದೇವರಾಗಿ ಎಲ್ಲ ಮನುಷ್ಯನಾಗಿನೂ ನಮ್ಗೇನೆ ಎಷ್ಟೋ ಡೌಟ್ಸ್ ಇರುವಾಗ ಕೆಲವೊಂದು ಟೈಮಲ್ಲಿ ರಾತ್ರಿ ಎಲ್ಲ ಕೂತು ಧ್ಯಾನಿಸಿದ ಸಮಯಗಳುಂಟು ಅಲ್ವಾ, ಸಂಶಯಗಳು ಕೇಳಿರುವ ಸಮಯಗಳುಂಟು. ಇದು ನಿಜವಾಗಿ ಹೇಳೋದಾದ್ರೆ ಮನುಷ್ಯನಾಗಿ ಆ ಒಂದು ಬೆಳವಣಿಗೆಯ ಆ ಒಂದು ಲೆವೆಲ್ ಅಲ್ಲಿ ಅವ್ರು ಕೇಳಿರೋ ಪ್ರಶ್ನೆಗಳೇ. ಇನ್ನು ನೀವು ನೋಡಿ, ಯೇಸುವಿನ ಪರಂಪರೆಯನ್ನು ನಾವು ನೋಡುವುದಾದ್ರೆ ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸುವಿನ ಪರಂಪರೆಯ ಬಗ್ಗೆ ಹೇಳ್ತಾ ಇದೆ. ಇದು ಸ್ವಲ್ಪ ನನಗಿದು ತುಂಬಾ ಒಂದು ಆಶ್ಚರ್ಯ ಆಗಿತ್ತು. ಕಾರಣ ಮತ್ತಾಯಿ ಒಂದು ಯಹೂದ್ಯರಿಗೆ ತುಂಬಾ ಆದ್ಯತೆ ಕೊಡುವ ಒಂದು ರೈಟರ್, ಶಿಷ್ಯನು. ಇದರಲ್ಲಿ ಹೆಚ್ಚು ಅವರ ತಂದೆ ಆಗಿದ್ರು ಆ ತಂದೆ ಜೆಂಟ್ಸ್ನಿಗೇನೆ ಜಾಸ್ತಿ ಆದ್ಯತೆ ಕೊಟ್ಟಿರೋದು. ಆದ್ರೆ ಮತ್ತಾಯನು ಬರೆಯುವ ಆ ಯೇಸುವಿನ ವಂಶಾವಳಿಯಲ್ಲಿ 5 ಸ್ತ್ರೀಗಳ ಬಗ್ಗೆ ನಾವು ನೋಡುತ್ತೇವೆ. ಆಯ್ತಾ? ಯಾರೆಲ್ಲ? ಮತ್ತಾಯ 1:5 ತಮರ್, ರಹಾಬ್, ರೂಸು, ಬೆತ್ಸೆಬ ಮತ್ತು ಮರಿಯಂ. ಈ 5 ಸ್ತ್ರೀಯರಲ್ಲಿ ಪ್ರಿಯರೇ, ತಾಯಿ ಮರಿಯಳನ್ನು ಹೊರತುಪಡಿಸಿ ಬೇರೆಯವರೆಲ್ಲ ಯಾರಾಗಿದ್ದರು? ಅವರೆಲ್ಲ ನಡತೆಗೆಟ್ಟವ್ರೆ ಬ್ರದರ್ ಆಕ್ಚುಲಿ. ಅಂದ್ರೆ ಪ್ರಿಯರೇ, ರಾಹಾಬ್ ಯಾರು? ವೇಶ್ಯೆಯಾಗಿದ್ದರು. ಇದು ಅವರು ಜೆರಿಕೋ ದಾಟಿ ಹೋಗುವಾಗ ಅಲ್ಲಿ ಅವರಿಗೆ ಸಹಾಯ ಮಾಡಿದ ವ್ಯಕ್ತಿ ಅಷ್ಟೇ. ಇನ್ನು ರೂತ್ ಯಾರನ್ನು ಗೊತ್ತಾ ನಿಮ್ಗೆ? ರೂತ್
ನಂತರ ಬೇರೆ ಬೋವಜನೊಂದಿಗೆ ನವೋಮಿಯ ಇದು ಸೊಸೆ. ಕರೆಕ್ಟೆ. ಸೊಸೆ. ಆದ್ರೆ ರೂತ್ ಒಬ್ಬ ಮೊವಾಬಿಯ ಸ್ತ್ರೀ ಆಗಿದ್ರು. ಮೊವಾಬಿಯ ಸ್ತ್ರೀ ರೂತ್. ಈ ಮೊವಾಬಿಯರು ಹೇಗೆ ಉಂಟಾಯ್ತು ಅಂತ ಗೊತ್ತಾ? ಹಾ ಮೊವಾಬಿಯರು ಉಂಟಾಗಿರೋದು ದಯಾಲ ಅದ್ರ ಯಾರಿಗೆ ಅದು ಅದು ಗೊತ್ತಾ? ಮಿಕ್ಸ್ಡ್ ಅದು ಹಾ ಹೇಳಿ. ಕಂಟಿನ್ಯೂ ಬ್ರದರ್. ಅದು ಮೊವಾಬಿಯರು ಉಂಟಾಗಿರೋದು ಪ್ರಿಯರೇ ಒಂದು ಸರಿಯಾದ ಒಂದು ಪಾಪದ ಒಂದು ರೀತಿಯಲ್ಲಿ ಉಂಟಾಗಿರುವ ಒಂದು ವಂಶವೇ. ಅಂದ್ರೆ ಲೋಟ ಇದನ್ನಲ್ಲ, ಲೋಟನ್ನು ಆ ಸೊದೋಮ್ ಗೊಮೋರಿಂದ ಬರುವಾಗ ಲೋಟನ ಹೆಂಡತಿ ತೀರಿ ಹೋದ್ರು. ಆ ಉಪ್ಪಿನ ಕಂಬವಾಗಿ ಮಾರ್ಪಾಡಾಗಿದ್ರಲ್ಲ. ನಂತರ ಇದ್ದವರು ಲೋಟನ ಇಬ್ರು ಹೆಣ್ಣು ಮಕ್ಕಳು ಮಾತ್ರ. ಇವರು ಮತ್ತೆ ಸಪ್ರೇಟ್ ಆದ್ರು. ಸಪ್ರೇಟ್ ಆಗಿ ಆ ವಚನಗಳು ನೀವು ಓದುವಾಗ ಕಾಣಬಹುದು. ಆದಿಕಾಂಡ 18, 19 ಅಧ್ಯಾಯಗಳಲ್ಲಿದೆ. ಸೊ ಈ ಲೋಟನಿಗೆ ತುಂಬಾ ವಯಸ್ಸಾಗ್ತಾ ಇದೆ. ಈ ಟೈಮಲ್ಲಿ ಇಬ್ರು ಹೆಣ್ಣು ಮಕ್ಕಳು ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಈಗ ವಂಶವೇ ಇರಲ್ಲ, ನಮ್ ಜನಾಂಗನೇ ಇರಲ್ಲ. ನಮ್ಮ ಈ ಒಂದು ಜನಾಂಗ ಇರ್ಬೇಕಾದ್ರೆ ಏನ್ ಮಾಡ್ಲಿ? ಇವರಿಬ್ರು ಯೋಚನೆ ಮಾಡ್ತಾ ಇದ್ರೆ ಇವ್ರು ಹೇಳಿದ್ರು ಒಂದ್ ಕೆಲಸ, ತಂದೆಗಾದ್ರೆ ಕಣ್ಣು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಸೊ ಈ ತಂದೆಗೆ ಚೆನ್ನಾಗಿ ಇದು ಏನ್ ಹೇಳ್ತೀರಾ ಕುಡಿಯಲು ಕೊಟ್ಟು ಅವನ ಬ್ರದರ್ ಅವ್ರ ಹತ್ರನೇ ವಿಚಾರ ಮಾಡುವಂತ ಕಾರ್ಯಗಳು ಅವನಿಗೆ ಪ್ರಜ್ಞೆನೇ ಇರಲ್ಲ. ಸೊ ಅವನೊಂದಿಗೆ ಸೇರಿ ಮಕ್ಕಳನ್ನು ಪ್ರಿಯರೇ ಈ ಒಂದು ವಂಶದಲ್ಲಿ ಬಂದಿರೋದಾಗಿದೆ ಮೊವಾಬಿಯ ಅವರು ಅಂತ ಹೇಳೋದು. ಈ ಮೊವಾಬಿಯ ಸ್ತ್ರೀ ಆಗಿದ್ದಾರೆ ರೂತರು. ಇನ್ನು ಬೆತ್ಷೆಬೆ ನಮ್ಗೆ ಗೊತ್ತು. ಸೊ ಪ್ರಿಯರೇ ಇದೇ ರೀತಿ ಈ ಜನಾಂಗ ಅಂದ್ರೆ ಈ ಬೈಬಲ್ ಬರೆಯುವಾಗ ದೇವರಾಗಿರುವ ಇವರು ಬೇಕು ಅಂದ್ರೆ ಈ 4 ಸ್ತ್ರೀಯರ ಹೆಸರು ಅಲ್ಲಿ ಸೇರಿಸದೇ ಇರ್ಬೋದಿತ್ತು ಅಲ್ವಾ? ಸೇರಿಸಲೇಬೇಕಂತ ಏನೂ ಇರ್ಲಿಲ್ಲ. ಅವ್ರ ತಂದೆ ಹೆಸರು ಮಾತ್ರ ಬರೆದ್ರು ಸಾಕಿತ್ತು. ಆದ್ರೆ ಪ್ರಿಯರೇ ಸಾಧಾರಣ ಈಗ ನಾನು ನೀವು ಏನಾದ್ರೂ ಆದ್ರೆ ಈ ತರ ಒಂದು ಬರೆಯುವ ಒಂದು ಅವಸ್ಥೆ ಬಂದಿದ್ರೆ ಏನ್ ಮಾಡೋರು ದಯಾಲ? ಖಂಡಿತ ಇದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ ಬ್ರದರ್. ಮರ್ಯಾದೆ ಪ್ರಶ್ನೆ. ಇದು ನೋಡಿ, ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿರುವ ಬೈಬಲ್ ಇದು. ಹಾಗಾದ್ರೆ ಈ 2-3 ಪಾಯಿಂಟ್ಸ್ ಅವಾಯ್ಡ್ ಮಾಡ್ಬೋದಿತ್ತು. ನಮ್ ಮುತ್ತಚ್ಚಿಯರು ಈಗಿದ್ರು ಅಂತ ಹೇಳೋದೇನು ಅಷ್ಟು ಇದಲ್ಲಲ್ಲ. ಆದ್ರೆ ಪ್ರಿಯರೇ ಅಲ್ಲಿ ಯಾವ ಕಾಂಪ್ರಮೈಸ್ ಮಾಡದೆ, ಸೊ ಅವ್ರ ಇರೋ ಹಾಗೆ. ಸೊ ಅವರ ಜನರೇಷನ್ ಅಂತ ಹೇಳೋದು ಈ ಏನೆಲ್ಲ ವೀಕ್ನೆಸ್ ಇದೆ ಅದು ಅವ್ರು ಅಕ್ಸೆಪ್ಟ್ ಮಾಡಿ ಮುಂದೆ ಬರ್ತಾ ಇದ್ದಾರೆ. ನಾನ್ ದೇವರಲ್ವಾ, ಸೊ ದೇವರಿಗೆ ಈ ತರ ಒಂದು ನೆಗೆಟಿವಿಟೀಸ್ ಬೇಡ ಅಂತೇಳಿ ಅವರು ಎಲ್ಲೂ ಯೋಚನೆ ಮಾಡಿಲ್ಲ. ಓಕೆ, ಇನ್ನು ನೀವು ಯೋಚನೆ ಮಾಡಿ, ಇವರು ಶುಶ್ರೂಷೆ ಪ್ರಾರಂಭ ಆಯಿತು. ಸಮಾರಿತ ಮಹಿಳೆ ಹತ್ರ ಹೋಗುವಾಗ ನೀವು ಯೋಚನೆ ಮಾಡಿ, ಯೇಸು ಸ್ವಾಮಿ ಗಲೀಲಿಯಾದಿಂದ ಜೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಓಕೆ, ಆಗ ಹೋಗುವಾಗ ಸಿಕ್ಕಾರೆಂಬ ಒಂದು ಮರುಭೂಮಿ ಸುಮಾರು 20-25 ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗಕ್ಕೆ. ಯೇಸು ಸ್ವಾಮಿ ಯೋಚನೆ ಮಾಡ್ಬೋದಿತ್ತಲ್ಲ, ಇವ್ರು ಯಾರು? ದೇವರಾಗುವಾಗ ಏನ್ ಮಾಡ್ಬೋದು? ಇಷ್ಟೊಂದು ನಡ್ಕೊಂಡು ಮರುಭೂಮಿಗೆ ಹೋಗ್ಬೇಕಾ? ಹಂಗೆ ಡೈರೆಕ್ಟ್ ಅಲ್ವಾ? ಡೈರೆಕ್ಟ್ ಅಲ್ಲಿ ರೀಚ್ ಆಗ್ಬೋದಲ್ಲ. ಪ್ರಿಯರೇ ನೀವು ಯೋಚನೆ ಮಾಡಿ, ಯೇಸುವಿನ ಶುಭ ಸಂದೇಶದ ಈ ಒಂದು 3 ವರ್ಷದ ಕಾಲದಲ್ಲಿ ಎಲ್ಲಾದರೂ ಅವರು ತನಿಗಾಗಿ ಒಂದು ಅದ್ಭುತ ಮಾಡಿರೋದು ನೀವು ನೋಡ್ತಾ ಇದ್ದೀರಾ? ಎಲ್ಲಾದರೂ ಯೋಚನೆ ಮಾಡಿ ನೋಡಿ. ಸ್ವಂತವಾಗಿ ಅವರಿಗಾಗಿ ಅವ್ರು ಏನಾದ್ರು ಒಂದು ಅದ್ಭುತ ಮಾಡಿರೋದು ಎಲ್ಲಾದ್ರೂ ಇದೆಯಾ? ಇಲ್ಲ ಬ್ರದರ್, ಇಲ್ಲ ಬ್ರದರ್. ಶೋಧನೆಗಳು ಬರ್ತವೆ, ಅದು ಮಾಡುದಿಲ್ಲ. ಸೈತಾನನ ಶೋಧನೆ ಬರ್ತದೆ. ಈಗ ಅದು ಒಂದು ಮನುಷ್ಯನಾಗಿನೇ ಅವ್ರು ಎದುರಿರುವುದು, ದೇವರಾಗಿಲ್ಲ. ದೇವರಾಗಿರುವಾಗ ಸೈತಾನ ಹತ್ತಿರಗೆಲ್ಲೇ ಬರಕ್ ಆಗ್ತಾ ಇರ್ಲಿಲ್ಲ ಅಲ್ಲ. ಸೊ ಪ್ರಿಯರೇ, ಇವರ ಜೀವನದಲ್ಲಿ ಇವರು ಫೇಸ್ ಮಾಡಿರುವ ಎಲ್ಲಾ ವಿಷಯಗಳು ಮನುಷ್ಯನಾಗಿ ಅವರು ಅಡ್ರೆಸ್ ಮಾಡಿದರು. ಎಲ್ಲೂ ಸ್ವಂತ ಅಗತ್ಯಕ್ಕೆ ಒಂದು ಅದ್ಭುತ ಮಾಡಲಿಲ್ಲ, ಸ್ವಂತ ಅಗತ್ಯಕ್ಕೆ. ಸೊ ಪ್ರಿಯರೇ, ಇನ್ನು ಅವರು ಎಲ್ಲಾ ರೀತಿಯಲ್ಲೂ ಶೋಧನೆಗಳನ್ನು ಅನುಭವಿಸಿದರು. ಗೆತ್ಸೆಮನೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪಿತನೇ ನಿಮ್ಮಿಂದ ಆಗೋದಾದ್ರೆ
ನಿಮ್ಮ ಚಿತ್ತವಾದ್ರೆ ಇದನ್ನ ತೆಗೆದಾಕಿ. ನನ್ನಿಂದ ತೆಗೆದಾಕಿ ಅವ್ರು ಬೇಡುತ್ತಾ ಇದ್ದಾರೆ ಅವರು. ಇನ್ನು ಲಾಸರಿಗೆ ಜೀವ ಕೊಟ್ರು. ಯಾರು ಕೊಟ್ರು? ಯಾರು ಲಾಸರಿಗೆ ಜೀವ ಕೊಟ್ಟಿರೋದು? ಯೇಸು ಪ್ರಾರ್ಥನೆ ಮಾಡಿದ್ರು ಅಷ್ಟೇ ಅದರಲ್ಲಿ. ಪಿತದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಪಿತನಲ್ಲಿ ಪ್ರಾರ್ಥನೆ ಮಾಡಿದ್ರು. ಪಿತನೇ, ನಾನ್ ಹೇಳೋದು ನೀವೆಲ್ಲ ಕೊಡ್ತೀರಿ ನನ್ಗೆ ಗೊತ್ತು, ಈಗ ಲಾಸರೆ ಹೊರಗೆ ಬಾ ಎಂದು ಹೇಳು. ಸೊ ಇದು ಯಾರು ಸೌಖ್ಯ ಕೊಟ್ರು? ಪಿತದೇವನು. ಪಿತದೇವರಲ್ಲಿ ಪ್ರಾರ್ಥಿಸಿದರು. ಪ್ರಿಯರೇ, ನಾವು ಸಹ ಇದೇ ಕಾರ್ಯ ತಾನೇ ಮಾಡ್ತಾ ಇರೋದು. ಯೇಸುವೆ ಈ ವ್ಯಕ್ತಿಗೆ ಸೌಖ್ಯ ಕೊಡಿ ಅಂತ ಹೇಳುವಾಗ ನಾನೇನ ಸೌಖ್ಯ ಕೊಡೋದು? ಅಲ್ಲ, ಯೇಸುಸ್ವಾಮಿ ಸೌಖ್ಯ ಕೊಡ್ತಾ ಇದ್ದಾರೆ. ಯೇಸುಸ್ವಾಮಿ ನೀವು ಪೂರ್ತಿ ಎಲ್ಲಿ ಬೇಕಾದ್ರೆ ನೋಡಿ, ಅವರು ಮನುಷ್ಯನಾಗಿ ಈ ಶುಶ್ರೂಷೆಗಳೆಲ್ಲ ಮಾಡಿದರು. ಅವರ ಸ್ವಂತ ಅಗತ್ಯಕ್ಕೆ ಯಾವುದು ಮಾಡಿಲ್ಲ. ನೀವು ಇವತ್ತಿದೊಂದು ಕಲಿಬೇಕು. ನೀವು ಸುಮ್ನೆ ಆಲಿಸಿದ್ರೆ ಸಾಲದು. ಇದರಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ ಇವತ್ತು ಡೇ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯೇಸುಸ್ವಾಮಿ ಸ್ವಂತವಾಗಿ ಏನಾದ್ರು ಅದ್ಭುತ, ಸ್ವಂತ ಅಗತ್ಯಕ್ಕೆ ಏನಾದ್ರು ಅದ್ಭುತ ಮಾಡಿದ್ರ? ಅದು ಆಕ್ಚುಲಿ ಅದು ಒಂದು ದೇವರಾಗಿ ಇಟ್ಕೊಂಡು ಇಷ್ಟೊಂದು ಶೋಧನೆಗಳು ಬರುವಾಗ ದೇವಲ್ಲಿ ನೀವಾಗಿದ್ರೆ ಏನ್ ಮಾಡೋರು? ಖಂಡಿತ ಅದು ದೂರನೇ ಅದ್ರಿಂದ ಇದೇ ಆಗ್ಬಿಡ್ತಾ ಇದೆ. ತನ್ನ ದೇವರ ಪವರ್ನ ತೋರ್ಸ್ಕೊಬೇಕು. ಪವರ್ ತೋರಿಸ್ತಾ ಇದ್ರಲ್ಲ ನೋಡಿ, ಸಿಲಿಬೇಲಿ ಪಾಪ ತೂಕಾಡ್ತಾ ಇದ್ದಾರೆ. ನೀನ್ ದೇವರಾದ್ರೆ ಇಳಿದು ಬಾ ಅಂತ ಹೇಳುವಾಗ ನೀವಾಗಿದ್ರೆ ಏನ್ ಮಾಡೋರಿ? ಅದೇ ಇಮಿಡಿಯೇಟ್ ಆಗಿ ನನ್ ಪವರ್ ಏನಿದೆ ಅಂತ ಪ್ರೂವ್ ಮಾಡಿ ಅಲ್ವಾ? ಪ್ರಿಯರೇ, ಇದು ಕಂಟ್ರೋಲ್ ಮಾಡೋದೇ ದೊಡ್ಡ ವಿಷಯ. ನೀವು ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ, ಅವರು ಸ್ವಂತವಾಗಿ ಒಂದು ದೇವರು ಎಂಬ ರೀತಿಯಲ್ಲಿ ತೋರಿಸಲಿಲ್ಲ. ಇನ್ನು ನೋಡಿ, ದೇವರಾಗಿದ್ರೆ ಇಷ್ಟೊಂದು ಪ್ರಾರ್ಥನೆ ಮಾಡಬೇಕಿತ್ತ? ಬ್ರದರ್ ಅಲ್ಲಿ ಪವರ್ ತೋರ್ಸ್ಬಿಟ್ಟಿದ್ರೆ ಪವರ್ ತೋರ್ಸ್ಬಿಟ್ಟಿದ್ರೆ ಯೇಸು ಸ್ವಾಮಿ, ನಮಗೆಲ್ಲ ರಕ್ಷಣೆ ಆಗ್ತಾ ಇರಲಿಲ್ಲ ಬ್ರದರ್. ಅದೇ ಹೇಳೋದು. ಅವರು ಮನುಷ್ಯನಾಗಿ ನರಮಾನವನಾಗಿ ಜೀವಿಸಿದ್ರು. ಯಾಕೆ ಇದೆಲ್ಲ ಹೇಳೋದೇನಂದ್ರೆ, ಒಂದು ಶಿಷ್ಯನಾಗಿ ಯಾವತ್ತು ಈ ಶಿಷ್ಯನ ಕಂಫರ್ಟ್ಗಳಲ್ಲ, ಒಂದು ಏನ್ ಹೇಳ್ತೀರಾ, ನಾನು ಸ್ವಲ್ಪ ಶುಭ ಸಂದೇಶ ಸಾರ್ತಾ ಇದ್ದೇನೆ ಅಂತ ಹೇಳಿ ನನ್ಗೆ ಏನೋ ಒಂದು ಸ್ವಲ್ಪ ಮೇಲೆ ತೋರಿಸುವ ರೀತಿ ಇಲ್ಲ. ಮಾನವನಾಗಿ ನಾವು ಕಾರ್ಯಗಳನ್ನು ಮಾಡಬೇಕಾದವರು. ನಾವು ಯಾರು ಡಿವೈನ್ ಆ ರೇಂಜಿಗೆ ಹೋಗಿ ನಮ್ಗೆಲ್ರಿಗೂ ಸ್ತುತಿ ಹಾಡ್ಬೇಕು ಅಂತೇಳಿ ಈ ಅವಸ್ಥೆ ಅಲ್ಲ. ಕೆಲವರಿಗಿದೆ, ನಾವು ಅವರಿಗೆ ಸ್ವಲ್ಪ ಪ್ರೈಸ್ ಮಾಡದಿದ್ರೆ ಅಯ್ಯೋ ಅವರು ಮತ್ತೆ ಬರಲ್ಲ, ಸಿಕ್ಕಲ್ಲ ಅಂತ ಹೇಳುವ ಅವಸ್ಥೆಗಳೆಲ್ಲ ಇದೆ. ಆದ್ರೆ ಈ ಸ್ವಾಮಿ ಯಾವತ್ತು ಆ ರೀತಿಯಾಗಿ ಮಾನವನಾಗಿ ಜೀವಿಸಿದವರು. ದೇವರು ಸೃಷ್ಟಿಸಿದ ಒಬ್ಬ ಮನುಷ್ಯನು ಎಲ್ಲರನ್ನು ಪಾಪಕ್ಕೆ ಕೊಂಡೊಯ್ದನು. ಆದರೆ ದೇವರಿಂದ ಜನ್ಮ ತಾಳಿದ ಇನ್ನೊಬ್ಬ ಮನುಷ್ಯನು ದೇವರ ಕೃಪೆಗೆ ನಮ್ಮನ್ನು ಕೊಂಡೊಯ್ದನು. ಹೌದು. ಸೊ ಯಾಕಂದ್ರೆ ಇದೊಂದು ಮನುಷ್ಯನಾಗಿದ್ರೆ ಮಾತ್ರ ನೀವು ಹೇಳಿದ ಹಾಗೆ ಈ ಕಾರ್ಯವನ್ನು ಮನುಷ್ಯನಿಗೆ ಇದನ್ನು ಪಡೆದುಕೊಡಲು ಸಾಧ್ಯ ಆಗುದು. ನಾನಿದು ಜಸ್ಟ್ ಆಗಿ ಅಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಡೀಟೇಲ್ ಆಗಿ ನಾವು ಬರೋ ದಿನಗಳಲ್ಲಿ ನಾವು ನೋಡ್ತೀವಿ. ಇವತ್ತು ನಾನು ಹೇಳುವ ಕೊನೆಯ ಒಂದು ಪ್ರಶ್ನೆ ಏನಂದ್ರೆ, ಅವರು ದೇವರಾಗಿ ಪ್ರಾರ್ಥನೆ ಮಾಡಬೇಕಿತ್ತಾ? ಸರ್, ಅವರು ದೇವರಿಗೆ ಪ್ರಾರ್ಥನೆ ಅಗತ್ಯ ಇಲ್ಲ, ಆದ್ರೆ ನಮ್ಗೆ ತೋರಿಸ್ಕೊಡೋದಕ್ಕಾಗಿ ಅವರು ಪ್ರಾರ್ಥನೆ ಮಾಡಿದ್ರು ಸರ್. ನಮ್ಗೆ ತೋರಿಸ್ಕೊಡೋದಕ್ಕಿಲ್ಲ, ಅವರು ಮನುಷ್ಯನಾಗಿರುವಾಗ ಅವರಿಗೆ ಬೇಕಿತ್ತು ಪ್ರಾರ್ಥನೆ, ದೇವರ ಸಂಪರ್ಕ ಬೇಕಿತ್ತು. ಆಗ ತಾನೇ ಹೇಳಿದ್ದಾರೆ, ಎಂಪ್ಟಿಡ್ ಹಿಮ್ಸೆಲ್ಫ್. ಎಲ್ಲ ಮಾನವನಾಗಿ ಬಂದರು. ಆಯ್ತಾ? ಸೊ ನೀವೇ ಯೋಚನೆ ಮಾಡಿ. ನಾನು ಹೇಳುವುದು, ಯೇಸು ಸ್ವಾಮಿ ಮಾಡಿದ ಆ ಒಂದು ಪ್ರಾರ್ಥನೆಯ ಆ ಒಂದು ಹಾರ್ಡ್ ವರ್ಕ್ ನಾವು ಮಾಡ್ತಾ ಇದೀವ. ಸ್ವಲ್ಪ ನೋಡಿ, ಮಾರ್ಕನ ಶುಭ ಸಂದೇಶ 1:35 ಓದಿ. ಮಾರ್ಕ 1:35. ಮುಂಜಾನೆ ಬೆಳಕು ಹರಿಯುವ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಅವ್ರು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ನಾವೇನೋ ಮಾಡಿರ್ಬೋದು ಆತರ, ಆದರೆ ಇದು ಅವರಿಗೆ ರೆಗ್ಯುಲರ್ ರುಟೀನ್ ಆಗಿತ್ತು. ಮುಂಜಾನೆ ಬೆಳಕು ಹರಿಯೋ ಮುಂಚೆ ಅವ್ರು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅದು ಬೇಬಿ 2 o'clock ಇರ್ಬೋದು, 3 o'clock ಇರ್ಬೋದು. ಬೇರೆ ನೀವೇ ಯೋಚನೆ ಮಾಡಿ, ದೇವರಾಗಿರುವವ್ರು 24 hours ದೇವರೇ, ಅವರಿಗೆ ಪಿತನ ಕನೆಕ್ಷನ್ ಇದೆ. ಆದರೆ ಪ್ರಿಯರೊಂದು ಮನುಷ್ಯನಾಗಿ ನಮ್ಗೆ ತೋರಿಸಿಕೊಡ್ತಾ ಇದ್ದಾರೆ. ಅವರು ಮುಂಚಾಣೆ ಎದ್ದು
ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಮತ್ತೆ ಇನ್ನೊಂದು ನೋಡಿ, ಲೂಕ 5:16 ಅವರೊಂದು ಸರ್ಟನ್ ಡಿಸಿಷನ್ ತಗೊಳ್ಳುವ ಸಮಯದಲ್ಲಿ, ಶಿಷ್ಯರನ್ನು ಆರಿಸುವ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? 5:16 ಓದಿ ಲೂಕ. 6:14. 5:16. ಯೇಸುವಾದರೂ ನಿರ್ಜನ ಪ್ರದೇಶಕ್ಕೆ ಹೋಗಿ ಎಂದಿನಂತೆ ಪ್ರಾರ್ಥನೆಯಲ್ಲಿ ಮಗ್ನರಾಗುತ್ತಿದ್ದರು. ಯೇಸು ಆದರೂ ನಿರ್ಜನ ಪ್ರದೇಶಕ್ಕೆ ಹೋಗಿ ಎಂದಿನಂತೆ ಪ್ರಾರ್ಥನೆಯಲ್ಲಿ ಮಗ್ನರಾಗುತ್ತಿದ್ದರು. ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಗ್ನನಾಗಿ. ಮಾಡ್ಕೊಂಡು ಬಂದು ಶಿಷ್ಯರನ್ನ ಆಯ್ಕೆ ಮಾಡಿರೋದು ಆ brother. ಎಂದಿನಂತೆ ಅಂತ ಹೇಳುವಾಗ ಅರ್ಥ ಏನು? ಪ್ರತಿದಿನ ಮಾಡ್ತಾ ಹೋಗ್ತಾ ಇದ್ರು. ಈಗ ಅವರು ಮನುಷ್ಯನಾಗಿದ್ದರು, ಇದೆಲ್ಲ ದೇವರಾಗಿದ್ರೆ ಇದೆಲ್ಲ ದೇವರಾಗಿ ಇರುವಾಗ ಇದೆಲ್ಲ ಅಗತ್ಯ ಇತ್ತ? ಎಂದಿನಂದೇ ಅಂದ್ರೆ ಡೈಲಿ ಅವರು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು. ಈಗ ನಾವು ಮುಂಚಾಣೆ ಸೇರ್ತೀವಿ ಎಂಬ ಒಂದು ಇದಿದೆ. ಇದು ಬಿಟ್ಟು ಎಷ್ಟು ಬಾರಿ ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ಸಮಯಗಳುಂಟು ನಮ್ಗೆ? ನೀವೇ ಯೋಚನೆ ಮಾಡಿ. ಏನೋ ಒಂದು ಹುಮ್ಮಸ್ ಬರುವಾಗ ಬೇಕಾದ್ರೆ ಸ್ವಲ್ಪ ಟೈಮ್ ಆರಾಧನೆ ಮುಂದೆ ಕೂರ್ಬೋದಷ್ಟೇ. ಅದು ಬಿಟ್ಟು ಮುಂಚಾಣೆ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ, ಈ ಮರಿಯನ್ ಮುಂಚಾಣೆ ಪ್ರಾರ್ಥನೆಗೆ ಮುಂಚಿತವಾಗಿ ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡೋ ಸಮಯ ಎಷ್ಟಿದೆ ನಮಗೆ? ಏನೋ ವಚನ ಪ್ರಿಪೇರ್ ಮಾಡ್ಬೇಕಾದ್ರೆ ಅವತ್ತು ಸ್ವಲ್ಪ ಬೇಗ ಎದ್ದು ಸ್ವಲ್ಪ ರೆಡಿ ಮಾಡ್ತೀವಿ ಅಲ್ವಾ? ಧ್ಯಾನ ಇದ್ರೆ ಅದಕ್ಕೆ ಸ್ವಲ್ಪ ದಿನ ಮುಂಚೆ ಎದ್ದು ರೆಡಿ ಮಾಡ್ತೀವಿ, ಯಾಕಂದ್ರೆ ಚೆನ್ನಾಗಿ ನಡೀಬೇಕಲ್ಲ. ಅದು ಬಿಟ್ಟು ಇದೇನು ಇಲ್ಲದೆ ಇರುವಾಗ ಅದಿ ಮುಂಚಾಣೆ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪಿತನೊಂದಿಗೆ ಕನೆಕ್ಟ್ ಮಾಡೋದು. ಪ್ರಿಯರ, ದೇವರಾಗಿರುವ ರೇಂಜ್ ಇಲ್ಲ, ಆದ್ರೆ ಅದ್ರಲ್ಲೆಲ್ಲ ಅಗತ್ಯ ಇರಲಿಲ್ಲ. ಅಂದ್ರೆ ಅವರ 33 ವರ್ಷವು ಅವರು ದೇವರು ಎಂಬುದು ತೋರಿಸದೆ, ದೇವರಾಗಿದ್ದರು ದೇವರು ಎಂಬುದು ತೋರಿಸದೆ ಮನುಷ್ಯನಾಗಿ ನರಮಾನವನಾಗಿ ನಮಗೆ ಮಾದರಿಯನ್ನು ತೋರಿಸ್ತಾ ಇದ್ದಾರೆ, ಒಂದು ಶಿಷ್ಯರಾಗಿರುವ ನಮಗೆ. ಪ್ರಿಯರ, ನೀವೇ ಯೋಚನೆ ಮಾಡಿ. ಈಗ ಅವರು ದೇವರಾಗಿದ್ರು, ಅವರು ಮಾಡಿರೋ ಪರ್ಸನಲ್ ಪ್ರೇಯರ್ ನಮ್ಗೆ ಮಾಡಕ್ಕಾಗ್ತಾ ಇದೆಯಾ? ಮನುಷ್ಯನಾಗಿ ಅವರು ಮಾಡಿರೋ ಪರ್ಸನಲ್ ಪ್ರೇಯರ್ ನಾವು ಮಾಡಕ್ಕಾಗ್ತಾ ಇದೆಯಾ? ಇಲ್ಲ. ನೀವೇ ಯೋಚನೆ ಮಾಡಿ. ಅವರು ಮಾಡಿದ ಹಾಗೆ ನಾವು ಸಹ ವಚನ ಧ್ಯಾನಿಸುವುದು, ನಾವು ಸಹ ಇದೇ ರೀತಿ ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡೋ ಒಂದು ಅವಸ್ಥೆ ನಮ್ಗೆ ಇದ್ದಿದ್ದರೆ ಏನಾಗ್ತಾ ಇತ್ತು ನಮ್ಮ ಅವಸ್ಥೆ? ಪರಿಣಾಮ ನಿಜವಾಗ್ಲೂ ನಾವು ನಿಜವಾಗ್ಲೂ ಯೇಸುವಿನಲ್ಲಿ ಒಂದು ಪ್ರತಿರೂಪವಾಗಿ ಇರ್ತಾ ಇದ್ವು ಸರ್. ಅವರ ಹಾಗೆ ಅಲ್ವಾ? ಆಗ್ತಾ ಇದ್ವು. ಹೌದು ಅಲ್ವಾ? ಈಗ ನಾವು ಹೌದು ಆಗದೇ ಇರೋಕ್ಕೆ ಕಾರಣ ಏನು? ಸರ್. ಆ ಒಂದು ಲೈನ್ ತಪ್ಪೋಗಿದೆ. ಆ ಲೈನ್ ತಪ್ಪೋಗಿದೆ. ಅವರು ಮಾಡಿರುವ ಈ ಹಾರ್ಡ್ ವರ್ಕ್ ನಾವು ಮಾಡ್ತಾ ಇಲ್ಲ ಅಷ್ಟೇ. ಪ್ರಿಯರೇ, ಸುಲಭವಾಗಿ ಅಲ್ಲ. ಅವರು ಈಸಿಯಾಗಿ ಇದೆಲ್ಲ ಮಾಡಿಲ್ಲ. ಅವರು ಸಹ ಎದ್ದೇಳಕ್ಕೆ ಅವ್ರಿಗೂ ಕಷ್ಟ ಇತ್ತು. ಅವರು ನಿದ್ರೆ ಮಾಡ್ಬೇಕಂತ ಆಸೆ ಇದ್ದವರು. ಪಾಪ ನೋಡಿ, ದೋಣಿಯಲ್ಲಿ ಬಿರುಗಾಳಿ ಬಂದಾಗಲೂ ಚೆನ್ನಾಗಿ ನಿದ್ರೆ ಮಾಡಿದ್ರು ಅಂತ ಹೇಳುವಾಗ ಎಷ್ಟು ಸುಸ್ತಾಗಿರ್ತಾರೆ ಅವರು, ಆಯ್ತಾ? ಆದರೂ ಅವರು ಮುಂಜಾನೆ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಅವರು ವೈಯಕ್ತಿಕವಾಗಿ ಪಿತನೊಂದಿಗೆ ಮಾತನಾಡಿದ್ರು. ಪ್ರಿಯರೇ, ನಿಜ ಹೇಳ್ತೀವಿ, ನಮಗೆ ಬಂದಿರುವ ದೊಡ್ಡ ನಷ್ಟ, ಇನ್ಕ್ಲೂಡಿಂಗ್ ನಾನು ಸೇರಿ ಹೇಳ್ತೀನಿ, ಒಂದು 20 ವರ್ಷ ಹಿಂದೆ ಈ ಏಕಾಂತ ಪ್ರದೇಶಕ್ಕೆ ಹೋಗಿ ಪಿತನೊಂದಿಗೆ ಮಾತನಾಡುವ ಆ ಒಂದು ಶೈಲಿ ನಮ್ಗೆ ನಷ್ಟವಾಗಿದೆ. ಏನೋ ಅಗತ್ಯ ಇದ್ರೆ ಸ್ವಲ್ಪ ವಚನ ರೆಡಿ ಮಾಡಕ್ಕೆ ಎದ್ದು ಹೇಳ್ತೀವಿ, ಅಥವಾ ಇನ್ನೇನೋ ಕಷ್ಟ ಇರುವಾಗ ನಾವು ಎದ್ದು ಪ್ರಾರ್ಥನೆ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಸ್ಟಾರ್ಟಿಂಗ್ ಅಲ್ಲಿ, ಪ್ರಾರಂಭದಲ್ಲಿ ನಮ್ಗೆ ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ಆ ಒಂದು ಅದು ಹಾರ್ಡ್ ವರ್ಕ್ ಆಗಿತ್ತು. ಆಗ ನಮ್ಗೆ ಹಾರ್ಡ್ ಆಗಿ ಅನ್ಸಿಲ್ಲ. ನನ್ಗೊತ್ತು, ದಯಾಲ್ ಒಂದ್ ಕಡೆಯಿಂದ ಬರೋದು, ಪರಿಣಾಯಗಮ್ ಇನ್ನೊಂದ್ ಕಡೆಯಿಂದ ಬರೋದು, ಹಡ್ಸನ್ ಇನ್ನೊಂದ್ ಕಡೆ ಬರೋದು, ಎಷ್ಟು ಹಾರ್ಡ್ ವರ್ಕ್ ಇತ್ತು, ಎಷ್ಟು ಕಷ್ಟ ಇತ್ತು. ಈಗ ನಮ್ಗೆ ಅದೆಲ್ಲ ಯೋಚನೆ ಮಾಡುವಾಗ ಅದು ನಡೆಯುತ್ತದೋ ಒಂದು ಡೌಟ್ ಇದೆ. ಏನೋ ಮೊಬೈಲ್ ಮುಂದೆ ಕೂರ್ಬೋದು ಮನೆಯಲ್ಲಿ ಕಂಫರ್ಟಬಲ್ ಝೋನ್ ಅಲ್ಲಿ. ಪ್ರಿಯರೇ, ಯೇಸು ಸ್ವಾಮಿ ಎಲ್ಲೂ ಕಾಂಪ್ರಮೈಸ್ ಮಾಡದೆ, ಪ್ರಾರ್ಥನೆ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡದೆ, ವಚನ ಧ್ಯಾನಿಸುವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡದೆ, ಅನುಸರಣೆಯಲ್ಲಿ ಕಾಂಪ್ರಮೈಸ್ ಮಾಡದೆ ಜೀವಿಸಿದಾಗ ಏನಾಯ್ತು? ಯೇಸು ಸ್ವಾಮಿ 3 ವರ್ಷ ಇಷ್ಟು ಕಾರ್ಯಗಳು ಮಾಡಕ್ಕೆ ಸಾಧ್ಯ ಆಯಿತು. ಪ್ರಿಯರೇ, ಇದೇ ರೀತಿ ನಾವು ಜೀವಿಸುವುದಾದ್ರೆ, ನಾವು ಪ್ರಾರ್ಥಿಸುವುದಾದ್ರೆ, ಯೇಸು ಸ್ವಾಮಿ ಹೇಳಿದ್ರು ನಮ್ಗೆ, ನೀವು ನನ್ನಲ್ಲಿ ವಿಶ್ವಾಸಿಸುವುದಾದ್ರೆ ನಾನು ಸಾಧಿಸುವ ಕಾರ್ಯಗಳು ಮಾಡ್ತೀರಾ, ಮಾತ್ರವಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾಡುವುದು, ಮಿಗಿಲಾದ ಕಾರ್ಯಗಳು ಮಾಡೋರು. ಸೊ ಪ್ರಿಯರೇ, ಬೇರೆ ಏನು ನಾವು ಮಾಡ್ಬೇಕಾಗತ್ತಿಲ್ಲ. ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅದೊಂದು ಫಾಲೋ ಮಾಡಿದ್ರೆ ಸಾಕು. ನಾವು ಯೇಸು ಸ್ವಾಮಿ ಮಾಡಿದಕ್ಕಿಂತಲೂ ಮಿಗಿಲಾದ ಕಾರ್ಯಗಳು ಖಂಡಿತವಾಗಿ ಮಾಡಲು ಸಾಧ್ಯ. ಒಂದು ಶಿಷ್ಯನಾಗಿರುವ ವ್ಯಕ್ತಿ ಈ ರೀತಿ ಇರಲೇಬೇಕು.
ಪ್ರೈಸ್ ದ ಲಾರ್ಡ್. Praise the Lord. ಸೊ ಈಗ ನಿಮ್ಮ ನಿಮ್ಮ ನಿಮ್ಗೆ ಹೇಗೆ ಅನಿಸ್ತು ಈ ವಿಷಯದಲ್ಲಿ? ಪ್ರೇರಣಾಗೆ ನೀವೇ ಸ್ಟಾರ್ಟ್ ಮಾಡಿ. ಸರ್ ನಿಜ, ಯಾಕೆಂದ್ರೆ ನೀವು ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತಾ ಇತ್ತು ಎಲ್ಲೋ ಸ್ವಲ್ಪ ಟ್ರಾಕ್ ನನ್ನ ಜೀವನದಲ್ಲಿ ವೈಯಕ್ತಿಕ ಪರ್ಸನಲ್ ಹೇಳೋದಾದ್ರೆ ಅದೇ ಟೈಮು ಎದ್ದೇಳಿದ್ರೆ ಸಮಯ ಕಡಿಮೆ ಇಲ್ಲ. ಮುಂಜಾನೆ ಕೆಲವೊಮ್ಮೆ 3:30 ಗಂಟೆಗೆ 4 ಗಂಟೆಗೆ ಹಾಗೆಲ್ಲ ಎದ್ದೇಳ್ತೀನಿ. ಓಕೆ, ಹೇಳಿ. ಆ ಟ್ರಾಫಿಕ್ ಚೇಂಜ್